ಯಮನ ದೂತರು ಪಾಶವನು ಹಾಕುತ್ತಲೆ ಭಕ್ತರ ರಕ್ಷಿಸಿ, ಅಮಳ ನಿಜ ಲೋಕಕ್ಕೆ ವಿಮಾನದಿ ಕರೆದುಕೊಂಡು ಕರುಣಿಸಿ. ಇಂಥ ಸದ್ಗುರು ರಾಯನೇ ಎರಡರಿಗೆ ಕರುಣಾಚಂದ್ರನೇ, ಎಂತರಿಗೂ ಪದ ಕಮಲ ಸ್ಪರ್ಶದಿ ಉದ್ಧರಿಸು ಭಕ್ತೇಂದ್ರನೇ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 41ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಶಿವರಾತ್ರಿ ಜಾತ್ರೆಯ ಮಹೋತ್ಸವಕ್ಕೆ ಸದ್ಭಕ್ತರು ಆಗಮಿಸುತ್ತಿರುವಾಗ ದರೋಡೆಕೋರರಾಗಿರ್ತಕ್ಕಂಥವರು ಅವರಲ್ಲಿರುವಂಥ ಆಭರಣಗಳನ್ನು ಅಪಹರಣ ಮಾಡಲಿಕ್ಕೆ, ಧನವನ್ನು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಗುರುಭಕ್ತರಾಗಿರುವಂಥವರು ಪ್ರಾರ್ಥಿಸುವಂಥವರಾದರೂ ನಿನ್ನ ದರ್ಶನಾಶೀರ್ವಾದ ಮಾಡಿಕೊಳ್ಳಬೇಕು, ನಿನ್ನ ಅನುಗ್ರಹ ಪಡೆದುಕೊಳ್ಳಬೇಕು, ಉತ್ಸವದಲ್ಲಿ ಸೇವಾ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಬರುವಾಗ ಇಂಥ ವಿಪತ್ತು ಬಂದೊದಗಿರುವುದು. ಇಲ್ಲಿ ಯಾರು ಇಲ್ಲ, ಅರಣ್ಯದಲ್ಲಿ ಇರ್ತಕ್ಕಂಥ 4 ಮಂದಿ ಗಂಡು ಮಕ್ಕಳು ನಮ್ಮ ಜೊತೆಗಿರ್ತಕ್ಕಂಥವರನ್ನ ಮರಕ್ಕೆ ಬಂಧಿಸಿ ಬಿಟ್ಟಿದ್ದಾರೆ. ಅಬಲರಾಗಿರ್ತಕ್ಕಂಥವ್ರು, ಅಸಹಾಯಕರಾಗಿರ್ತಕ್ಕಂಥವ್ರು, ಮಕ್ಕಳಿಂದ ಕೂಡಿಕೊಂಡಿರ್ತಕ್ಕಂಥವರು ನಮ್ಮನ್ನು ಈ ಅರಣ್ಯದೊಳಗೆ ಈ ಚೋರರ ಕೈಯಿಂದ ಬಿಡಿಸುವಂಥವ್ರು ಯಾರೂ ಇಲ್ಲ. ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಲಿಕ್ಕೂ ಆಗುವುದಿಲ್ಲ, ಪ್ರತಿಭಟಿಸಲಿಕ್ಕೂ ಆಗುವುದಿಲ್ಲ. ಆದ್ದರಿಂದ ಬಂದು ರಕ್ಷಣೆ ಮಾಡು ಎಂದು ಸದ್ಗುರುವಿಗೆ ತಾವು ಮೊರೆ ಹೊಕ್ಕಾಗ ಸದ್ಗುರು ಒಂದು ಉಗ್ರ ರೂಪವಾಗಿರುವಂಥದ್ದನ್ನು ಧರಿಸಿ ಬಂದು ದುಷ್ಟವನ್ನೆಲ್ಲ ನಿಗ್ರಹಿಸಿ ಅವರನ್ನು ಕೂಡ ಸದ್ಗುರುವಿನ ಹತ್ತಿರಕ್ಕೆ ತನ್ನ ದೃಷ್ಟಿಯ ಒಂದು ಕ್ರೂರತೆಯಿಂದಲೇ ಓಡಿಸಿ ಅಲ್ಲಿಗೆ ಹೋದಾಗ ಅವರು ಶ್ರೇಷ್ಠರೇ ಆದರು, ಸದ್ಭಕ್ತರೇ ಆದರು. ಇವರಿಗೆ ಉಪದ್ರವ ತತ್ತು, ಇವರು ಗುರು ಸೇವೆ ಮಾಡಿದ್ರು, ಗುರುವಿನ ಅನುಗ್ರಹ ಪಡೆದುಕೊಂಡ್ರು, ಉತ್ಸವ ಆಯಿತು. ಅದರೊಳಗೆ ಅವರು ಕೂಡ ಸದ್ಗುರುವಿನ ದರ್ಶನ ಆಶೀರ್ವಾದದಿಂದ ಅವರು ಪರಿವರ್ತನೆಗೊಂಡರು ಎನ್ನುವಂಥ ವಿಷಯವನ್ನು ಕುರಿತು ವಾಚಾರ್ಥ ರೂಪದಿಂದ ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಅವರು ಹೆಂಗೆ ಶಿವನಾಮ ಸಪ್ತಾಹಕ್ಕೋಸ್ಕರವಾಗಿ ಅಲ್ಲಿ ಭಜನೆ ಸೇವಾದಿಗಳನ್ನು ಮಾಡಬೇಕು, ಗುರುದರ್ಶನ ಮಾಡಬೇಕು, ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಸದುದ್ದೇಶದಿಂದ ಹೊರಟಿದ್ದರೋ, ಹೊರಟಾಗ ಮಧ್ಯದಲ್ಲಿ ವಿಘ್ನ ಬಂತು ಅಂತೇಳಿ. ಅದೇ ರೀತಿಯಾಗಿ
ನಮಗೂ ಕೂಡ ಬಹಳಷ್ಟು ವಿಘ್ನಗಳು ಬರ್ತಿರ್ತವೆ. ಮೋಕ್ಷ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಪಾರಮಾರ್ಥ ಮಾರ್ಗದಲ್ಲಿ, ನಾವು ಸಾಧನದ ಮಾರ್ಗದಲ್ಲಿ ಹೋಗುತ್ತಿರುವಾಗ ಬಹಳಷ್ಟು ವಿಘ್ನಗಳು. ಸತ್ಯ ಮಾರ್ಗೇ ಬಹವೋ ವಿಘ್ನ ಅಂಥೇಳಿ ಸತ್ಯ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೆ, ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೆ, ಭಕ್ತಿ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೆ ಬಹಳಷ್ಟು ವಿಘ್ನಗಳು ಬರ್ತವೆ. ಬಹಳಷ್ಟು ವಿಘ್ನಗಳು. ಅವು ಯಾಕೆ ಬರ್ತವೆ ವಿಘ್ನಗಳು ಅಂದರೆ ನಮ್ಮ ಅಜ್ಞಾನವಾಗಿರುವಂಥದ್ದನ್ನು ಕಳೆಯೋದಕ್ಕೆ ಬರ್ತಕ್ಕಂಥವುಗಳು. ವಿಘ್ನಗಳು ಬಂದಾಗ ನಾವು ಅಂಜಿದ್ದೀವಿ, ಅಳಿಕಿದ್ದೀವಿ, ಹಿಮ್ಮುಖ ಆದ್ವಿ ಅಂದರೆ ಅದು ನಾಶವಾಗುವಂಥದ್ದಾಗುವುದಲ್ಲ, ಅಜ್ಞಾನವೆನ್ನುವಂಥದ್ದು. ವಿಘ್ನಗಳೆನ್ನುವಂಥವುಗಳು ಒಂದು ಹೊರಗಲ್ಲಿದ್ದಂಗವು. ನಮ್ಮ ಸಾಧನ, ನಮ್ಮ ಪ್ರವೃತ್ತಿ, ನಮ್ಮ ಸ್ವಭಾವ, ನಮ್ಮ ಭ್ರಾಂತಿ ಎಷ್ಟೆಷ್ಟು ಕಡಿಮೆ ಆಗಿದ್ದಾವೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅದು ಹೊರಗಲ್ಲಿದ್ದಂಗೆ ಹೊರಗೆ ಹಚ್ತಾ ಇರ್ತದೆ. ಅದು ಗೊತ್ತಾಗ್ತದಾಗ ವಿಘ್ನಗಳು ಬಂತು ಅಂದರೆ ವಿಮುಖವಾಗಿ ಬಿಟ್ರೆ, ಸತ್ಯ ಹರಿಶ್ಚಂದ್ರನಿಗೆ ಎಷ್ಟು ವಿಘ್ನಗಳು ಬಂದವು. ಆ ವಿಘ್ನದ ಹೊರಗಲ್ಲಿಗೆ ಹಚ್ತಂಗೆ ಅವನು ಅದರಿಂದ ಉತ್ತೀರ್ಣನಾಗ್ತಾ ಬಂದ. ಯಾವ ವಿಘ್ನಗಳಿಗೂ ಹಿಂಜರಿಲಿಲ್ಲ ಅವನು. ಎಂಥ ಪ್ರಸಂಗ ಬಂದರೂ ಹಿಂಜಗಿಲಿಲ್ಲ. ಸ್ಮಶಾನ ಕಾಯುವುದು, ಹೊಲೆಯನ್ನು ಗಾಳಾಗುವುದು, ಹೆಂಡ್ರು ಮಕ್ಕಳು ಮಾರೋದು, ಎಂಥ ವಿಘ್ನಗಳಿವು. ಯಾವ ಬಂದರೂ ಅವನು ಆ ವಿಘ್ನಗಳಿಗೆ ಹಿಂಜರಿಲಿಲ್ಲ. ಅವರೆಲ್ಲ ಹೊರಗಲ್ಲಿ ಹಚ್ಚಿಂದ ಕೊನೆಗೆ ತನ್ನ ಹೆಂಡ್ತಿನನ್ನ ಕಡಿಯಂಥ ಪ್ರಸಂಗ ಬಂತು ಅವನಿಗೆ, ಸತ್ಯಕ್ಕೋಸ್ಕರವಾಗಿ. ಯಾವುದಕ್ಕೂ ಹಿಂಜರಿಲಿಲ್ಲ, ವಿಘ್ನಗಳಿಗೆ ಅಂಜಲಿಲ್ಲ ಅವನು. ಆ ವಿಘ್ನಗಳೆಲ್ಲ ನಿವೃತ್ತಿ ಮಾಡ್ಕೊಂತ ಹೋದ, ಪರಿಹಾರ ಮಾಡ್ಕೊಂತ ಹೋದ. ಹೀಗಾದಾಗ ಅವನ ಕೀರ್ತಿ ಅಜರಾಮರವಾಗುವಂತಹದ್ದಾಯ್ತು. ಕುರ್ಚಿ ಬೇಕಾಕೊಂಡ್ರಕ್ಕ ತೆಳ್ಕೊಂಡ್ರೆ ಪಡಕತ್ತ ಕುರ್ಚಿ ಕೊಂಡಿರ್ತೀಯ. ಇಲ್ಲಿ ಕುರ್ಚಿ ತಗೊಂಬಂದ ಚಾಪಿ ಮೇಲೆ ಕೂತ್ರೆ ಅಲ್ಲಿ ಒಂದು ಹಾಸು ಏನಾರ ಕೂತ್ರೆ ಎಲ್ಲೇ ಕೂತ್ರಿ. ಅಧರ್ಮ ಮಾರ್ಗದಲ್ಲಿ ಹೋಗುವಂಥವರಿಗೆ ಕೊನೆಗೆ ವಿಘ್ನಗಳು ಬರ್ತವೆ. ಕೊನೆಗೆ ಅವರಿಗೆ ಅಪಜಯವಾಗ್ತದೆ, ಅವರು ಪತಿತರಾಗ್ತಾರೆ. ಧರ್ಮ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಿಗೆ ಪ್ರಾರಂಭದಲ್ಲೇ ವಿಘ್ನಗಳಿರ್ತವೆ, ಪ್ರಾರಂಭದಲ್ಲೇ ಕಷ್ಟಗಳಿರ್ತವೆ. ಆಮೇಲೆ ಸುಖವೆನ್ನತಕ್ಕಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಆ ರೀತಿಯಾಗಿ ನಾವು ಸಾಧನಾ ಮಾರ್ಗದಲ್ಲಿ ಅವ್ರ 4 ಚಕ್ಕಟಿ ಮೇಲೆ ಹೆಣ್ಣುಮಕ್ಕಳೆಲ್ಲ ಕೂಡಿಕೊಂಡು ಹೋಗ್ತಾ ಇದ್ರು ಅಂಥೇಳಿ ಕದ ಹಾಕ್ಬಿಡೋದನ್ನು ಹಾಕು ಮುಂದಕ್ಕೆ ದಬ್ಬ. ಹಂಗೆ ನಾವು ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತು, ಮುಮುಕ್ಷತ್ವ ಎನ್ನುವಂಥ ಈ ಸಾಧನೆಗಳನ್ನು ಸಾಧಿಸಿ ಸದ್ಗುರುವಿನ ಸೇವೆಯನ್ನು ಮಾಡಿ ಅವನ ಅನುಗ್ರಹ, ಅವನ ಆಶೀರ್ವಾದ, ಅವನ ಸಾಕ್ಷಾತ್ಕಾರ, ದರ್ಶನ ಇವನ್ನೆಲ್ಲ ಮಾಡಬೇಕನ್ನತಕ್ಕಂಥ ಪ್ರಯತ್ನ ಮಾಡುತ್ತಿರುವಾಗ ವಿಘ್ನಗಳು ಬಹಳಷ್ಟು ಬರ್ತಕ್ಕಂಥವುಗಳಾಗುವ ವಿಘ್ನಗಳು. ಬಹಿರ ವಿಘ್ನಗಳು, ಅಂತರ ವಿಘ್ನಗಳು ಬಹಳಷ್ಟು ಇದಾವೆ. ಬಹಿರವಾಗಿರ್ತಕ್ಕಂಥ ವಿಘ್ನಗಳು ಬರ್ತವೆ ನಮಗೆ. ಕರ್ಮದಿಂದ ಬರ್ತಕ್ಕಂಥ ವಿಘ್ನಗಳಿದಾವೆ.
ದೇವತೆಗಳ ಮತ್ಸರದಿಂದ ಬರ್ತಕ್ಕಂಥ ವಿಘ್ನಗಳದವೆ. ಅವರು ಸುಮ್ಮನೆ ಬಿಡೋದಿಲ್ಲ. ನಾವು ಮೋಕ್ಷ ಹೊಂತವೆ ಅಂದರೆ ದೇವತೆಗಳು ಸುಮ್ಮನೆ ನಮ್ಮನ್ನು ಅವರು ಬಿಡೋದಿಲ್ಲ. ಅವರು ಯಾಕೆ ಅವರಿಗೆ ಲಾಭ ಕಡಿಮೆ ಆಗ್ತಕ್ಕಂಥದ್ದಾಗುವುದು. ನಾವು ಒಂಥರ ಹಿಂಡ ಹಾಕದಂಗೆ ಅವರಿಗೆ. ದೇವತೆಗಳಿಗೆ ನಾವೆಂಗೆ ದನ ಕಟ್ಕೊಂಡು ಹುಲ್ಲು ಮೇಯಿಸಿ ಅವನ್ನ ಹಾಲು ಕರ್ಕೊಂಡು ಕುಡಿತೇವೋ ಹಂಗೆ ನಮ್ಮನ್ನವರು ಈ ಮಾರ್ಗದಲ್ಲಿ ಕರ್ಮ ಮಾರ್ಗದಲ್ಲಿ ನಮ್ಮನ್ನು ಪ್ರವೃತ್ತರನ್ನಾಗಿ ಮಾಡಿ ಆ ಕರ್ಮದ ಮುಖೇಣವಾಗಿ ಆ ಹವಿಷವಾಗಿರುವಂಥದ್ದನ್ನು ಆ ಲಾಭವಾಗಿರುವಂಥದ್ದನ್ನು ಪಡೆದುಕೊಂಡು ಆ ಶಕ್ತಿ ಆ ಸಂಪದನ್ನು ಪಡ್ಕೊಂಡು ಆ ಭೋಗಗಳನ್ನು ಭೋಗ್ಯಂತ ಇರೋಕ್ಕೆ ನಾವು ಅವರ ದೃಷ್ಟಿಯಲ್ಲಿ ಪಶುಗಳಾಗಿಬಿಟ್ಟಿದ್ದೇವೆ. ವಿಘ್ನಗಳನ್ನು ಮಾಡ್ತಾರೆ. ಹೆಂಗೆ ವಿಘ್ನಗಳನ್ನು ಮಾಡ್ತಾರೆ ಅಂದ್ರೆ ನಮ್ಮಲ್ಲೆಲ್ಲ ತುಂಬ ಅವರೇ ಅದಾರ ಒಳಗೆ. ಪ್ರಜನನೇ ಬ್ರಹ್ಮ ತಿಷ್ಠತು ಹಸ್ತಯೋರಿಂದ್ರಸ್ತಿಷ್ಠತು. ಹಿಂಗೆ ಒಂದೊಂದು ಅವಯವಗಳಲ್ಲಿ ಒಂದೊಂದು ಕರ್ಣಗಳಲ್ಲಿ ಒಂದೊಂದು ದೇವತೆಗಳದಾವೆ. ಪಾದಯೋರ್ ವಿಷ್ಣುಸ್ತಿಷ್ಠತು. ಹಿಂಗೆ ಎಲ್ಲೆಲ್ಲಿ ಅದಾರೆ ಅಂತೇಳಿ ಈ ಪ್ರಕಾರ ಕರ್ಣದಲ್ಲಿದ್ದಾರೆ, ಕಣ್ಣಿನಲ್ಲಿದ್ದಾರೆ, ಮೂಗಿನಲ್ಲಿದ್ದಾರೆ, ನಾಲಿಗೆಯಲ್ಲಿದ್ದಾರೆ, ಅಂತಃಕರಣದಲ್ಲಿದ್ದಾರೆ, ಈ ಅವಯವಗಳಲ್ಲಿದ್ದಾರೆ, ಕರ್ಮೇಂದ್ರಿಯಗಳಲ್ಲಿ, ಜ್ಞಾನೇಂದ್ರಿಯಗಳಲ್ಲಿ, ಅಂತಃಕರಣದಲ್ಲಿ, ಇವೆಲ್ಲದರಲ್ಲಿ ದೇವತೆಗಳಿದ್ದಾರೆ. ಆ ದೇವತೆಗಳಿರುವುದರಿಂದಲೇ ಇವು ಕಾರ್ಯವನ್ನು ಮಾಡ್ತವೆ. ಒಂದೇನೇ ಒಂದು ಕಾರ್ಯ ಆಗಬೇಕು, ಒಂದು ತಿಳಿಬೇಕು ಅಂದರೆ ಅಧ್ಯಾತ್ಮ, ಆದಿಭೂತ, ಆದಿದೈವ ಅನ್ನುವಂಥದ್ದು. ಈ ಶರೀರ ನೋಡ್ಬೇಕಾದ್ರೆ ಇದಕ್ಕೊಂದು ದೇವತೆ ಐತಿ. ಆ ದೇವತೆ ಸಂಬಂಧ ತಪ್ಪು ಅಂದ್ರೂ ಅದು ನೋಡೋದಿಲ್ಲ. ಈ ಕಿವಿ ಕೇಳಬೇಕಾದ್ರೆ ಅದಕ್ಕೊಂದು ದೇವತೆ ಐತಿ. ಆ ದೇವತೆ ಸಂಬಂಧ ಹೋಗ್ಬಿಡ್ತಂದ್ರೆ ಅದು ಕೇಳೋದಿಲ್ಲ. ಅದರಿಂದ ಮೂರರಿಂದ ನಡೀತಕ್ಕಂಥ ವ್ಯವಹಾರವಾಗಿರ್ತಕ್ಕಂಥದ್ದು. ನೋಡ್ಬೇಕಾದ್ರೆ ಕಣ್ಣು ಬೇಕು, ನೋಡಿಸ್ಕೊಳ್ಳುವ ರೂಪ ಬೇಕು, ಅದನ್ನು ನೋಡುವಂಥ ಒಂದು ದೈವವಾಗಿರ್ತಕ್ಕಂಥದ್ದು, ಚೈತನ್ಯವಾಗಿರುವಂಥದ್ದು ಬೇಕಾಗುವಂಥದ್ದಾಗುವುದು. ಹಿಂಗೆ ಒಳಗೆಲ್ಲ ಇಂದ್ರಿಯಗಳಲ್ಲಿ ಒಬ್ಬೊಬ್ಬರು ದೇವತೆಗಳಿದ್ದಾರೆ. ಅವ್ರೇನು ಮಾಡ್ತಾರೆ, ನಮ್ಮ ಕಣ್ಣಾಗ ಬಂದು ಅದನ್ನೇನು ನೋಡ್ತೀಯ, ಇದನ್ನು ನೋಡು ಅಂತಾರೆ. ಅದ್ರಾಗೇನು ಚಂದ ಐತಿ, ಇದನ್ನು ನೋಡು ಅಂತಾರೆ. ಅದನ್ನೇನು ಕೇಳ್ತೀವಿ ಪುರಾಣ, ಅದ್ರಾಗ ಏನು ಸಾರಲ್ಲ ಪರಲ್ಲ, ಇದನ್ನು ಕೇಳು ಅಂತಾರೆ. ಅದನ್ನೇ ತೆಗಪ್ಪ. ಇವರು ಕೇಳ್ತಾನೆ ಪುರಾಣ. ಡೇಯ್ ಬಾರ ಇಲ್ಲಿ, ಬಾ ಇಲ್ಲಿ, ಬೈಲ್ ಮನು ಸೈಲೆಂಟ್. ದಾನ ಕೊಡ್ಬೇಕು ಅಂತ ಮನಸ್ಸು ಬಂತಂದ್ರೆ ಏನು ಉಪದ್ರ ಮಾಡೋ ಒಳಗೆ ಬಿಟ್ಕೊಂಡು ಏನು ಪಜಿತಿ ನಮಗೆ. ಅದೇ ವಿಘ್ನ. ಅದು ಕೇಳ್ಕೊಡ್ಸೋದಿಲ್ಲ ಅದಕ್ಕೀಗ. ಅದು ಹಂಗೆ ನಮ್ಮಗಳೇ ಹಂಗೆ ಇರ್ತಾವೆ, ಹೇಳ್ಕೊಡ್ಸೋದಿಲ್ಲ ನೋಡಿ, ಅದಕ್ಕೊಂದು ವಿಘ್ನ. ಅವೆಲ್ಲ ವಿಘ್ನಗಳು ಮಾಡ್ತಿರ್ತವೆ. ಹಂಗೆ ಒಳ್ಳೆ ಕಾರ್ಯಕ್ಕೆ ಭಾಳಷ್ಟು ವಿಘ್ನಗಳು. ನಿದ್ರೆ ಬರ್ತದೆ ಕೊನೆಗೆ, ಅದು ಒಂದು ವಿಘ್ನನೇ. ನಿದ್ರೆ ಬರಕ್ಕೆ ಹತ್ತಿ ಬಿಡ್ತೈತಿ, ಇಲ್ಲ ಮನಸ್ಸನ್ನು ಎತ್ತಲಾಗ ಒಯ್ದು ಬಿಡ್ತೈತಿ. ಅದೊಂದು ವಿಜ್ಞಾನ. ಅದಕ್ಕೆ ಅಧಿದೇವ ಚಂದ್ರ ಅವನು ಹಂಗೆ ಮಾಡ್ತಾನೆ. ಅದಕ್ಕೆ ಕಣ್ಣಿಗೆ ಅಧಿದೇವ ಸೂರ್ಯ ಅವ್ರು ಹಂಗೆ ಮಾಡ್ತಾರೆ. ಕಿವಿಗೊಂದು ಒಟ್ಟು ಈ ದೇವತೆಗಳದರಲ್ಲ, ಇಂಥವೇನಾದರೂ ಸಶ್ರವಣ ಮಾಡ್ಬೇಕು ಅಂದ್ಕೊಳ್ಳೆ ಬಹಳಷ್ಟು ವಿಘ್ನ ಆಕತಿ. ಅದು ಹಡಗೋಲಜ್ಜಿ ಕತಿ ಹೇಳ್ಕೊಂತ ಕೂತ್ಕೊಂಡ್ರೆ ಬೆಳತಂಕ ಬಾಯಿ ತೆಗೆದ್ರೆ ಅದನ್ನು ಮುಚ್ಚೋದಲ್ಲ, ಹಂಗೆ ಕೇಳ್ಕೊಂತ ಕೊಂಡಿರ್ತಾರೆ.
ಯಾವರ ಕತೆ ಹೇಳ್ಕೊಂತ ಹೊಂಟ್ರು, ವಿಷಯಕ್ಕೆ ಸಂಬಂಧಪಟ್ಟವು ಏನಾರು ಹೇಳ್ಕೊಂತ ಹೋದ್ರು ಅಂದರೆ ಅದೇನು ಅದನ್ನು ಬೆಳಕು ಹರಿದದ್ದೇ ಗೊತ್ತಾಗಲ್ಲ. ಇಸ್ಪೇಟ್ ಆಡಕ್ಕೆ ಕುಂತ್ರು ಅಂದ್ರೆ 3 ದಿವಸ ಕುಂಡಿರ್ತಾರಂತ. ಚಾ ಸೇದಾಗ ಅಲ್ಲೇ ತರ್ಸಿಂತ ಕುಡ್ಕಂತಾಗಿ ಹೇಳೋದೇ ಅಲ್ಲಂತವ್ರು ಚಾಕ ಅಷ್ಟು ಅದ್ರೊಳಗೆ. ಇಲ್ಲಿನೊಂದು ಅರ್ಧ ಗಂಟೆ ಹೆಚ್ಚು ಹೇಳಿದ್ರೆ ಅಲ್ಲೇ ಹೇಳೋರು ಅಷ್ಟೇ ಇರ್ಬೇಕಾಗತ್ತೆ, ಕೇಳೋರೆಲ್ಲ ಹೊರಗೆ ಹೋಗಿರ್ತಾರೆ ಅಲ್ಲೇ, ಕುಂಡ್ರಕ್ಕಾಗೋದಿಲ್ಲ ಅಲ್ಲಿ. ಇಲ್ಲಿ ಹೇಳುವ ತಾತ್ಪರ್ಯವೇನು ಅಂದರೆ, ನಮಗೆ ವಿಘ್ನಗಳೆನ್ನತಕ್ಕಂಥವುಗಳು ಅನಂತಗಳದ. ವೃತ್ತಿಗೆ ವಿಘ್ನಗಳಿದ್ದಾವೆ, ಮನಸ್ಸಿಗೆ ವಿಘ್ನಗಳಿದ್ದಾವೆ, ಚಿತ್ತಕ್ಕೆ ವಿಘ್ನಗಳಿದ್ದಾವೆ, ಇಂದ್ರಿಯಗಳಿಗೆ ವಿಘ್ನಗಳಿದ್ದಾವೆ. ಇವೆಲ್ಲದಕ್ಕೂ ವಿಘ್ನಗಳನ್ನು ಮಾಡ್ತಾ ಇರ್ತವೆ. ಇಂಥ ವಿಘ್ನ ಸುಮ್ಮನಿರೋದು ಮಕ್ಕಳು ಸ್ವಲ್ಪ ತಾಟ ಆಡಿ ಸಂತೋಷ. ಇಂಥವೆಲ್ಲವೂ ವಿಘ್ನಗಳು ಬಂದಾಗ ಅವ್ರಿಗೂ ಹಂಗೆ ವಿಘ್ನಗಳು ಬಂದು ಗುರುದರ್ಶನಕ್ಕೆ ಹೋಗ್ಬೇಕಾದ್ರೆ, ಗುರುಸೇವೆ ಮಾಡೋಕ್ಕೆ ಹೋಗ್ಬೇಕಾದ್ರೆ, ಸಪ್ತಾಹಕ್ಕೆ ಹೋಗ್ಬೇಕಾದ್ರೆ, ಅವನ ದರ್ಶನ ಮಾಡಲಿಕ್ಕೆ, ಕೈಲಾಸ ಪೂಜೆ ನೋಡಲಿಕ್ಕೆ, ಅವನ ಅನುಗ್ರಹ ಪಡಲಿಕ್ಕೆ ಹೋಗ್ತಾ ಇದ್ರು ಅವರು. ಅಂಥ ಸಮಯದಲ್ಲಿ ವಿಘ್ನಗಳು ಬಂದು ಅವರಿಗೆ ದರೋಡೆಕೋರರು ಅಂತೇಳಿ, ದರೋಡೆಕೋರರು, ಕಳ್ಳರು ಅಂಥೇಳಿ. ಹಂಗೆ ನಮಗೂ ಕೂಡ ಕಾಮವೃತ್ತಿಗಳು, ಲೋಭ ವೃತ್ತಿಗಳು, ಮೋಹ ವೃತ್ತಿಗಳು, ಲೋಭ ವೃತ್ತಿಗಳು, ಮದಮತ್ಸರ ವೃತ್ತಿಗಳೆನ್ನುವಂಥವುಗಳು ನಮ್ಮನ್ನು ಅಪಹಾರ ಮಾಡಿ ಆ ಕಡೆಗೆ ಹೋಗದಂಗೆ ಆ ಪದಚ್ಯುತಿಯನ್ನು ಮಾಡ್ತಕ್ಕಂಥವುಗಳಾಗುವಂಥವುಗಳಾಗುವ. ಅವ್ರಿಗೆ ದರೋಡೆಕೋರರು ಅಂತ ಅಂದರು. ಇಲ್ಲಿ ಒಳಗೆ ಎಷ್ಟು ಮಂದಿ ಅದಾರೆ ನಮ್ಮಲ್ಲಿನೂ ಕೂಡ. ಅರಿಷಡ್ವರ್ಗಗಳೆನ್ನುವಂಥವುಗಳು ಭಾಳಷ್ಟು ಮಂದಿ ಅದಾರೆ. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರ ಜ್ಞಾನರತ್ನಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಅಂತೇಳಿ ಶಂಕರಾಚಾರ್ಯರು ಹೊರಗಿರ್ತಕ್ಕಂಥ ಕಳ್ಳರು. ಅವರೆಂಥ ಕಳ್ಳರವರು? ಅವರು ನಿಮಿತ್ತ ಕಳ್ಳರವರು. ಇವರು ಅನಿಮಿತ್ಯ ಕೈರಿಗಳಾಗಿರ್ತಕ್ಕಂಥವ್ರು. ಇವು ಒಳಗಿದ್ದುಕೊಂಡು ನಮ್ಮ ಜ್ಞಾನ ರತ್ನ, ನಮ್ಮ ಸಂತೋಷ, ನಮ್ಮ ಪುಣ್ಯ, ನಮ್ಮ ಮೋಕ್ಷ ಇವನ್ನೆಲ್ಲ ಅಪಹರಣ ಮಾಡ್ತಕ್ಕಂಥವರಾಗಿರೋರು. ಜ್ಞಾನ ರತ್ನಪಹಾರ ತಸ್ಮಾತ್ ಜಾಗೃತರಾಗಿದೆ. ಈ ಒಳಗಿರ ಕಳ್ಳರ ಸಲುವಾಗಿ ನಾವು ಜಾಗೃತವಾಗಿರಬೇಕು. ಎಷ್ಟು ಜಾಗೃತವಾಗಿದ್ದರೂ ಕೂಡ ಒಂದೊಂದು ಗೆದಿಯಕ್ಕಾಗೈತೇನೋ ಅಂದರೆ ಗೆದಿಯಕ್ಕಾಗಿಲ್ಲ. ಏನೇನೋ ಗೆಲ್ಲಲಿಕ್ಕಾಗೈತಿ. ಒಂದು ಕಾಮ, ಒಂದು ಕ್ರೋಧ, ಒಂದು ಲೋಭ, ಒಂದು ಮೋಹ, ಒಂದು ಮದ ಮತ್ಸರ, ಇವಳನ್ನು ಗೆಲ್ಲಲಿಕ್ಕಾಗೈತೇನೋ ಅಂದ್ರೆ ಆಗಿಲ್ಲ. ಅಬಲರಾಗಿದ್ದೇವೆ. ಆ ಹೆಣ್ಮಕ್ಳು ಹೆಂಗ ಆ ದುಷ್ಟ ಪುಂಡರಾಗಿರ್ತಕ್ಕಂಥ ದರೋಡೆಕೋರರ ಕೈಯೊಳಗೆ ಸಿಕ್ಕಿಕೊಂಡು ಹೆಂಗೆ ಬಹಳಷ್ಟು ವಿವರರಾಗಿ ತಮ್ಮ ಆಭರಣಗಳನ್ನು ತೆಗೆದು ಬಿಚ್ಚಿ ಕೆಲವರು ಕೊಡ್ತಿದ್ರಂತೆ, ಕೆಲವರು ಮುಚ್ಚಿಡ್ತಿದ್ರಂತೆ. ಏನು ಮಾಡಬೇಕು, ನಮಗೆ ಹಿಂಗಾಕತ್ತೆ ಅನ್ನೋದು ಏನು ಗೊತ್ತು, ಜಾತ್ರೆಗೆ ಬಂದ್ರು ಅಂತೇಳಿ ನಾವು ಅಕ್ಕೆಂದೆಲ್ಲ ಕಳ್ಕೊಂಡ್ವಿ ಅಂತಿದ್ರಂತೆ. ಹಿಂಗೆಲ್ಲ ಮಾಡ್ತಿದ್ರು ಅಂತ ಹೇಳಿ ಅವ್ರು ಅಪಹರಿಸ್ತಾ ಇದ್ರು ಅಂತೇಳಿ. ಹಂಗೆ ಇವರು ಒಳಗೆ ನಮ್ಮಲ್ಲಿ ಒಳಗಿದ್ದುಕೊಂಡು ಜ್ಞಾನ ರತ್ನವಾಗಿರುವಂಥದ್ದನ್ನು ಅಪಹರಿಸ್ತಾ ಇರ್ತಕ್ಕಂಥವರಾಗಿರುವರು. ಜ್ಞಾನ ರತ್ನ ಅಪರಾಯ ತಸ್ಮಾತ್ ಇವರಿಂದ ಜಾಗೃತರಾಗಿ. ಹೆಂಗೆ ಜಾಗೃತರಾಗೋದು ಅಂದರೆ ಸದ್ಗುರುವಿಗೆ ಶರಣಾಗತರಾಗ್ತಕ್ಕಂಥದ್ದು. ಅವರೆಲ್ಲ ಮೊರೆ ಹೋಗ್ತಾರೆ, ನೀನೇ ಬಂದು ಕಾಪಾಡ್ಬೇಕಪ್ಪ, ಇವರಿಂದ ಬಿಡಿಸ್ಕೊಳಕ್ಕಾಗೋದಿಲ್ಲ. ಸಾಧನ ಆಗಿರ್ತಕ್ಕಂಥ ಗಣಮಕ್ಕಳನ್ನು ಕೂಡ ಕಟ್ಟಿ ಹಾಕಿಬಿಟ್ಟಿದಾರ ಅಂತೇಳಿ, ಮರಕ್ಕೆ ಕಟ್ಟಿ ಹಾಕಿಬಿಟ್ಟಿದ್ರಂತ. ಹಂಗೆ ನಮ್ಮ ವಿವೇಕ, ನಮ್ಮ ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತು, ಮುಮುಕ್ಷತ್ವ ಅನ್ನುವಂಥ ಈ ಸಾಧನಗಳದಾವಲ್ಲ, ಇವನು ಕಟ್ಟಿಬಿಡ್ತಾರೆ. ಅವರು ಕಟ್ಟಿಬಿಡ್ತಾರೆ. ಈ ವಿವೇಕ ಯಾತಕ್ಕೂ ಬರೋದಿಲ್ಲ. ಹೊತ್ತು ಬಂತು ಅಂದರೆ ದೇಹಭ್ರಮ, ಜಗದ್ಭ್ರಮ, ಜೀವಭ್ರಮ ಅನ್ನುವಂಥದ್ದು ಬಂದುಬಿಟ್ಟವು ಅಂದರೆ ಎಷ್ಟು ಶಾಸ್ತ್ರ ಕೇಳಿ, ಎಷ್ಟು ಪುರಾಣ ಕೇಳಿದ್ರು ಕೂಡ ಭಯ ಬಂದುಬಿಡ್ತತಿ. ಮರಣದ ಭಯ ಬರ್ತತಿ, ಚ್ಯುತಿಯ ಭಯ ಬರ್ತತಿ, ಸಂಶಯ ಬರ್ತತಿ, ವಿಪರೀತ ಭಾವನೆ ಬರ್ತತಿ, ಅಸಂಭಾವನೆ ಬರ್ತತಿ. ವಿವೇಕ
ಜ್ಞಾನದ ಪ್ರತಿಬಂಧಕಗಳಾಗಿರ್ತಕ್ಕಂಥವುಗಳಿವು. ವಿವೇಕದಿಂದ ಎಷ್ಟೇ ನಾವು ವಿಭಜನೆ ಮಾಡಿದ್ರೂ ಕೂಡ ಸಂಶಯ ಬಂದುಬಿಡ್ತತಿ. ಅದ್ರಾಗ ಹಿಂಗೆ ಹೇಳ್ತು, ಇದ್ರಾಗ ಹಿಂಗೆ ಹೇಳ್ತು, ಅವನು ಹಿಂಗೆ ಹೇಳ್ದ, ಇವನು ಹಿಂಗೆ ಹೇಳ್ದ, ಶ್ರುತಿ ಹಿಂಗೆ ಹೇಳ್ತು, ಸ್ಮೃತಿ ಹಿಂಗೆ ಹೇಳ್ತು, ಏನೇನೇನು ಸಂಶಯ, ವಿಪರೀತ ಭಾವನಾ, ನಾನಿನ್ನೂ ಏನು ಆಗಿಯಲ್ಲಲ್ಲ ಅಂತ. ಹನುಮಂತ ನಂಗೆ ಬಾಲರ ಬೆಳಿಲಿಲ್ಲ, ನನಗಿನ್ನೂ ಎಷ್ಟಕ್ಕೊಂದು ದಿವಸ ಆಯ್ತು ಶಾಸ್ತ್ರ ಕೇಳಕತ್ತಿ, ಪುರಾಣ ಕೇಳಕತ್ತಿ, ಸೇವೆ ಮಾಡಕತ್ತಿ, ಒಂದು ಬಾಲ್ ಬರೋದು ಬೇಡನಪ್ಪ, ಏನು ಬಾಲ್ ಆಗಿಲ್ಲ, ತಲೆಗೆ ಒಂದೆರಡು ಕೋಡರ ಮೂಡಿಲ್ಲ ಬಸವನಂಗೆ, ಇಲ್ಲ ಪಾರ್ವತಿ ಶಿವನಂಗೆ ಆಧಾರ ಆಗಿಲ್ಲ, ಹಲ್ಲು ಗಿಲ್ಲು ಬಿಟ್ಕಂದು ಏನು ಆಗಿಯಲ್ಲ, ನಾವು ಏನು ಆಗಿಯಲ್ಲಲ್ಲ ಅಂತವಿ. ಏನು ವಿಪರೀತ ಭಾವನೆ ಅಂಥೇಳಿ ಇನ್ನೂ ಬಿಟ್ಟಿಲ್ಲಲ್ಲಪ್ಪ ನಮಗೆ ದುಃಖ. ಹೊತ್ತಗತ್ಕೆನೆ ಹಸುವಾಗಿ ಬಿಡ್ತೈತಿ, ಇನ್ನೂ ಹಸುವಿನ ದುಃಖ ಹೋಗಿಲ್ಲ, ನೀರು ಕುಡಿಯೋ ದುಃಖ ಹೋಗಿಲ್ಲ, ಅದ್ರ ದುಃಖ ಹೋಗಿಲ್ಲ, ಇದ್ರ ದುಃಖ ಹೋಗಿಲ್ಲ. ಯಾರಿಗೆ ದುಃಖ ಅದಾವ, ಅದು ಯಾರಿಗೈತಿ, ಅದನ್ನು ಬಿಟ್ಟುಬಿಟ್ಟು ಅದ ನಾವು ಆಗ್ಬಿಡ್ತಾವ. ಮತ್ತೆ ವಿವೇಕದಿಂದ ಮುಂದೆ ಹೋಗಿ ವಿಪರೀತ ಭಾವನಕ್ಕೆ, ಅಯ್ಯೋ ಮುದುಕಾಗ್ಬಿಟ್ಟೆ, ಅಯ್ಯೋ ಗಡ್ಡ ಬೆಳಗಾದು, ಅಯ್ಯೋ ಹಲ್ಲು ಅಳಿಗಾಡ್ತದವೆ, ಅಯ್ಯೋ ಕುಂತ್ರಿ ಹೇಳೋಕ್ಕಾಗಲ್ಲ, ಎದ್ರು ಕೊಂಡ್ರಕ್ಕಾಗಲ್ಲ, ಇದೇನಿದಲ್ಲ, ಇದೆಲ್ಲ ಭ್ರಮ ಇದೆ. ನೀನಂದರೆ ಯಾರು ಅಂತ ಅಷ್ಟೆಲ್ಲ ಹೇಳಿದ್ರು ಕೂಡ, ಅಷ್ಟೆಲ್ಲ ವಿವೇಕ ಶ್ರುತಿಗಳು ಹೇಳಿದ್ರು ಕೂಡ, ಅಸಂಗೋಹಂ ಅಂತ ಹೇಳಿದ್ರು ಕೂಡ, ನಿರ್ವಿಕಾರನು ಅಂತ ಹೇಳಿದ್ರು, ಕೂಟಸ್ಥನು ಅಂತೇಳಿ, ನಿರ್ಮಲನು ಅಂತೇಳಿ ಎಷ್ಟು ಸಲ ಕೇಳಿದ್ರು ಕೂಡ ಮತ್ತಿದ್ರ ಬೆರ್ತಕೊಂಡ್ಬಿಡ್ತವೆ. ಆದ್ರಿಂದ ಅವನು ಹೆಂಗೆ ಗಿಡಕ್ಕೆ ಹೆಡಮೂರಿಗೆ ಕಟ್ಟಿಬಿಟ್ರು ಅವ್ರು ದೊಡ್ಡಕೋರು ಬಂದು ಹಂಗೆ ಕಾಮ ಕ್ರೋಧ ಲೋಭ ಅನ್ನವು, ಈ ವಿವೇಕ, ಈ ವೈರಾಗ್ಯ ಬಂದುಬಿಡ್ತತಿ. ಏನಾರ ತಕ್ಕ ಕೊಡ್ಬೇಕು ಅಂದ ಕೂಡಲೇ ಬಂದ್ಬಿಡ್ತತಿ ಲೋಭ. ಬೇಕಾದಷ್ಟು ವಿವೇಕ ಇರ್ತೈತಿ, ವೈರಾಗ್ಯ ಇರ್ತೈತಿ, ಏನೆಲ್ಲ ಬಿಟ್ಟು ಹೋಗೋದಲ್ಲ ಅಂತಿರ್ತವೆ. ಆದರೂ ಏನಾರ ಕೊಡೋದು ಬಂತು ಅಂದ ಕೂಡಲೇ ಆ ಮೋಹ ಎನ್ನುವಂಥದ್ದು ನಮ್ಮನ್ನು ಕಟ್ಟಿಬಿಡ್ತೈತಿ, ವೈರಾಗ್ಯವನ್ನು, ವಿವೇಕವನ್ನು ಕಟ್ಟಿಬಿಡ್ತೈತಿ. ಶಮಾಧಿ ಶಕ್ರ ಸಂಪತ್ತು ಅನ್ನುವಂಥವುಗಳದಾವೆ. ಶಮ, ಧಮ, ತಿತಿಕ್ಷಾ, ಉಪರತಿ, ಸಮಾಧಾನ, ಶ್ರದ್ಧೆ ಅನ್ನುವಂಥ 6 ಸಾಧನಗಳು, ಅವುಗಳನ್ನು ಕಟ್ಟಿ ಹಾಕಿಬಿಡ್ತವೆ. ಮೋಕ್ಷ ಅದನ್ನು ಕಟ್ಟಿ ಹಾಕಿಬಿಡ್ತವೆ. ಬೇರೆ ಇಲ್ಲೇ ನಾವು ಈ ಭೋಗಿಸಿ ಮೋಕ್ಷ ಆಗೋದಕ್ಕಿಂತನೂ ಆ ಬ್ರಹ್ಮಲೋಕಕ್ಕೆ ಹೋಗಿ ಆ ಹಿರಣ್ಯ ಗರ್ಭನ ಭೋಗಿಸಿ ಅವೆಲ್ಲ ಹೆಂಗದ ಒಂದು ಕೈ ನೋಡ್ಕೊಂಡು, ಇಲ್ಲಿ ಬರೀ ಕೈ ನೋಡೋದೇ ಇರ್ತದಲ್ಲ, ಹುಟ್ಟಿದಾಳಿಂದನೂ ಹಿಡಿದು ಒಂದೊಂದು ಕೈ ನೋಡೋಣ, ಒಂದೊಂದು ಕೈ ನೋಡೋಣ, ಕುಡ್ದೊಂದು ಕೈ ನೋಡೋಣ, ಸೇದೊಂದು ಕೈ ನೋಡೋಣ, ಅದನ್ನ ಮಾಡಿ ನೋಡಿ ಕೈಯಾನ, ಅದನ್ನು ತಿಂದೊಂದು ಕೈ ನೋಡೋಣ ಅಂತಿರ್ತಾವಲ್ಲ. ಹಂಗೆ ಇದಕ್ಕೇನು ಬರ್ತೈತಿ, ಮೋಕ್ಷ ಇಲ್ಲೇ ಆಗಿಬಿಟ್ರೆ ಅದನ್ನು ನೋಡಿಲ್ಲಲ್ಲಪ್ಪ, ಅದನ್ನು ನೋಡಿ ಹಂಗಾದ್ರೆ ಪಾಡು ಮೋಕ್ಷ. ಆ ಲೋಕಕ್ಕೆ ಹೋಗಿ ಅವನ ಕುಟಾಗಿದ್ದು ಅವನವೆಲ್ಲ ದಿವ್ಯ ಭೋಗಗಳನ್ನು ಭೋಗಿಸಿ ಹೊಂದಬೇಕು ಅಂಥೇಳಿ ಲೋಕವಾಸನೆ ಅನ್ನುವಂಥದ್ದು ಬಂದುಬಿಡ್ತದೆ. ಅದು ಒಂದು ಬಂಧನ ಕಟ್ಸ್ಕೊಳದೆ. ದೇಹವಾಸನ ಒಂದು ಬಂಧಿಸ್ಕೊಂತೇವೆ ನಾವು, ಶಾಸ್ತ್ರವಾಸನ ಒಂದು ಬಂಧಿಸ್ಕೊಂತೇವೆ ನಾವು, ಲೋಕವಾಸನೆ ಅನ್ನತಕ್ಕಂಥದ್ದು ಯಶಣತ್ರಯಗಳು ಅಂತೇಳಿ. ಈ ಯಶಣತ್ರಯದಲ್ಲಿ ಎದ್ರಾಗಾರ ಒಂದ್ರಾಗ ಕಟ್ಟಿಸ್ಕೊಂಡ್ಬಿಡ್ತಾವ್ರನ್ನ. ಹೆಂಗೆ ಒಂದೊಂದು ಕಂಬಕ್ಕೆ ಮರಕ್ಕೆ ಕಟ್ಟಿಬಿಟ್ಟಿದ್ರ ದರೋಡೆಕೋರರು, ಹಂಗೆ ನಮ್ಮಲ್ಲಿರ್ತಕ್ಕಂಥ ವೃತ್ತಿಗಳು, ನಮ್ಮ ಸ್ವಭಾವಗಳು, ನಮ್ಮ ಸಂಸ್ಕಾರಗಳು, ನಮ್ಮ ಕರ್ಮ ಪ್ರವೃತ್ತಿ ಅನ್ನುವಂಥದ್ದು ನಮ್ಮನ್ನು ಬಂಧಿಸಿ ಬಿಡ್ತಕ್ಕಂಥದ್ದಾಗುವುದು, ಬಂಧಿಸಿ ಬಿಡ್ತಕ್ಕಂಥ. ಆವಾಗ ಆ ಸಾಧನಗಳನ್ನು ಬಂಧಿಸಿದಾಗ ಇದರಿಂದಲೇ ನಾವು ಗಾಡಿ ಹೊಡಿಸ್ಕೊಂಡು ಹೋಗ್ಬೇಕಲ್ಲ. ಸಾಧನಗಳಿಂದಲೇ ಆ ಗಂಡು ಮಕ್ಕಳಿಂದಲೇ ಗಾಡಿ ಹೊಡಿಸ್ಕೊಂಡು ಹೋಗ್ಬೇಕು. ಅವ್ರು ಹೆಣ್ಮಕ್ಳು ಗಾಡಿಯಾಗ ಕೂತ್ಕೊಂಡು ಅವೇ ಬೇಕು. ಅವ್ರು ಕಟ್ಟಿ ಹಾಕಿಬಿಟ್ರು ಹೋಗೋದು ಹೆಂಗೆ? ಅವು ಬೇಕಿ ಸಾಧನಗಳು. ಇವು ಸಾಧಕ ಇವನು ಬಿಡಿಸ್ತಾರೆ ಯಾರು? ಸರಿಯಾಗಿ ಬಿಡಿಸ್ತಾರೆ ಯಾರು? ಒಬ್ರು 4 ಮಂದಿ ಕಟ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರವ್ರಿಗೆ ಸಹಾಯ ಮಾಡ್ಲಿಕ್ಕಂತ ಆಗೋದಿಲ್ಲ. ಇನ್ನು ದರೋಡೆಕೋರು ಅಂದ್ರೆ ಮತ್ತಾರು ಬಂದು ಅವ್ರನ್ನ ಗಲಾಟೆಗೆ ಹೋಗೋದಿಲ್ಲ. ನಮ್ಮಲ್ಲಿ ಎದ್ದು ಬಿಡ್ತು ಕ್ರೋಧ ಅಂದ್ರೆ ಯಾರ ಹತ್ರ ಬರ್ತಾರೆ? ನಮ್ಮಲ್ಲಿ ಎದ್ದು ಬಿಡ್ತು ಕಾಮ ಅಂದ್ರೆ ಯಾರ ಹತ್ರ ಬರ್ತಾರೆ? ಅದಕ್ಕೆ ನ ಭಯ ನ ಲಜ್ಜಾ. ಇದಕ್ಕೆ ಯಾವ ಥರದ್ದು ಏನು ಇರ್ತಕ್ಕಂಥದ್ದೇ ಆಗೋದಿಲ್ಲ ಅದು.
ಅಷ್ಟು ಉಗ್ರ ರೂಪವಾಗಿರುವಂಥದ್ದನ್ನು ತಾಳುವಂತಹದ್ದಾಗೋದು. ಅದಕ್ಕೆ ನಿಗ್ರಹ ಮಾಡ್ತಕ್ಕಂಥ ಸದ್ಗುರುವು ಬೆನ್ನು ಹೆಚ್ಚಿದರೆ ಮಾತ್ರ ಆಗಾಗ ನಮ್ಮ ನಡೆನುಡಿಗಳು, ನಮ್ಮ ಸ್ವಭಾವಗಳು, ನಮ್ಮ ವೃತ್ತಿಗಳು ಇವೆಲ್ಲವುದಕ್ಕೂ ಆಗಾಗ ಖಂಡಿಸ್ತಾ ಅವನ ಭೀಕರ ರೂಪವಾಗಿರುವಂಥದ್ದು, ಅವನ ಆದೇಶವೆನ್ನತಕ್ಕಂಥದ್ದು, ಆಜ್ಞೆ ಅನ್ನತಕ್ಕಂಥದ್ದು, ಅವನಾಗಾಗ ತನ್ನ ವಾಣಿಯಿಂದ ಶಿಕ್ಷೆ ಮಾಡ್ತಾನಲ್ಲ, ಘೋರವಾಗಿರುವಂಥ ಶಿಕ್ಷೆ. ವೇದಾಂತದ ವಾಕ್ಯ ಕೇಳೋದು ಅಂದರೆ ಇದು ಒಂಥರ ಶಿಕ್ಷೆ ಇದ್ದಂಗಿದು. ಭಾಳಷ್ಟು ಶಿಕ್ಷೆ ಆಗ್ತದೆ ಕೆಲವರಿಗೆ. ಭ್ರಮ ಇರ್ತಕ್ಕಂಥವ್ರಿಗೆ, ವಿಷಯಾಸಕ್ತರಾಗಿರ್ತಕ್ಕಂಥವ್ರಿಗೆ ಇದನ್ನು ಕೇಳಿಬಿಟ್ರೆ ಭಾಳಷ್ಟು ಇದೇ ಹೇಳೋದು. ಮರಣ, ಸಾಯ್ತೀಯ ನೀನು, ಬಿಟ್ಟು ಹೋಗ್ತೀಯ ನೀನು, ಕೆಟ್ಟು ಹೋಗ್ತದಿದು ಅಂತ ಹೇಳೋದು ಯಾವುದು? ವೇದಾಂತ ಮಾತ್ರ ಹೇಳ್ತದೆ. ಇನ್ನೆಲ್ಲ ನೀನು ಹಂಗಾಗಬೇಕು, ಹಿಂಗಾಗಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ಅದು ಇರೋದೇ ಹೇಳ್ತದೆ. ವೇದಾಂತ ಮರಣದ್ದು ಹೇಳ್ತದದು, ಜೀವಿಸೋದು ಹೇಳೋದಿಲ್ಲ ವೇದಾಂತ. ಜೀವಿಸ್ಕೊಂತ ಬಂದಿದೆಯಾ ನೀನು ಸೃಷ್ಟಿ ಆರಂಭದಿಂದ ಇಲ್ಲಿವರೆಗೂ? ಜೀವಿಸೋದೇನು ಹೇಳ್ಬೇಕು? ಎಲ್ಲವಕ್ಕೂ ಕ್ರಿಮಿಕೀಟಗಳಿಗೆಲ್ಲ ಜೀವಿಸಕ್ಕೆ ಬರ್ತೈತಿ. ಮನುಷ್ಯನಿಗಿಂತ ಸಂತೋಷವಾಗಿ ಜೀವಿಸ್ತಾ ಇದಾವೆ. ಮನುಷ್ಯನಿಗಿಂತನೂ ಸಂತೋಷವಾಗಿ ಜೀವಿಸ್ತಾ ಇದ್ದಾವೆ. ಯಾಕಂದರೆ ಲೋಭ ಇಲ್ಲ ಅವಕ್ಕಲ್ಲಿ. ಅವಲ್ಲಿ ಲೋಭ ಇಲ್ಲ, ಮತ್ಸರ ಇಲ್ಲ ಅವಲ್ಲಿ. ಮತ್ತು ಮೋಹನೂ ಇರೋದಿಲ್ಲ ಅವಲ್ಲಿ. ಮೋಹ ನೋಡು, 1 ವರ್ಷ ಆಯ್ತು ಕರ ಅಂದರೆ ಅದಕ್ಕದ ಇದಕ್ಕಿದೆ. ನಾಯಿ ಮರಿ 3 ತಿಂಗಳ 4 ತಿಂಗಳಾತಂದ್ರೆ ಅದಕ್ಕದ ಇದಕ್ಕಿದೆ. ಮೋಹ ಐತೇನೆ ಅವಕ್ಕೆ? ಮೋಹ ಇಲ್ಲ ಅವಕ್ಕೆ. ಇಲ್ಲಾಂದ್ರೆ ಪೂರ್ಣ ಇಲ್ಲ ಅಂತಲ್ಲ, ಎಷ್ಟಕ್ಕೆ ಬೇಕು ಅಷ್ಟಕ್ಕಿಂತದು ಹೋಗ್ತದೆ. ನಮ್ದು ಹಂಗಲ್ಲ, ಸಾಯಬೇಕಾದ್ರೂ ಮೋಹ ಇರ್ತದೆ ನಮಗೆ. ನಾನು ಹಿರೇ ಮಗ ಬಂದು ನೀರು ಹಾಕಿರೋ ಸಾಯ್ಬೇಕು ಅಂತ ಎಷ್ಟೋ ಮಂದಿ ಕಾಯ್ಕೊಂಡಿರ್ತಾರೆ. ದುಡ್ಡಿನ ನೀರು ಮಾಡಿ ಹಾಕಿದಾಗ ಸಾಯ್ತಾರ. ದನದ ಮೋಹ ಇದ್ದರು ಹಾಕಿದ ಕೂಡಲೇ ಹೋದ್ರು ಅಂತಾರೆ ನೋಡ. ಅದು ಸಾಯಬೇಕಾದ್ರೂ ನಮ್ಗೆ ಇರ್ತದದು ಅಲ್ಲಿ ತನಕನೂ. ಅದ್ರಿಂದ ಅವು ಮತ್ಸರ ಪಡೋದಲ್ಲ. ನೀನು ಎಂಥ ಒಳ್ಳೆ ಸೀರಿನಾರ ಉಟ್ಕೊಂಬ, ನಾಯಿ ಮುಂದೆ ಅದೇನು ಜ್ವಲ್ ಸುರಿಸೋದಲ್ಲ. ಇನ್ನೊಂದು ಹೆಂಗ್ಸ್ ಯಾವಾರ ನೋಡಿಲ್ವ ಅಂದರೆ ಅಯ್ಯೋ ನನಗಿಂತ ಚೆನ್ನಾಗೈತೆ ಆಕೆ ಸೀರೆ ಅಂಥೇಳಿ ಮತ್ಸರ ಪಡ್ತಿರ್ತಾರೆ. ಯಾವ್ದಾರು ಒಡವೆ ಹಾಕ್ಯಂತ ನೋಡಿಲ್ವ ಅಂದರೆ ಮತ್ಸರ ಪಡ್ತಿರ್ತಾರೆ. ಒಂದು ಒಳ್ಳೆ ಶರ್ಟ್ ಹಾಕ್ಯಂಡು ನೋಡಿದ ಅಂದರೆ, ಒಂದು ಒಳ್ಳೆ ಡ್ರೆಸ್ ಹಾಕ್ಯಂದ ಅಂದ್ರೆ ಮತ್ಸರ ಪಡ್ತಿರ್ತಾರೆ ಒಳಗನೆ. ನನಗಿಂತ ಚಲೋ ಆಯ್ತಲ್ಲ. ಒಂದು ಮನಿ ಇತ್ತು ಅಂದ್ರೆ ಹಂಗೆ ಒಳಗೆ ಕುದೀತಿರ್ತಾರೆ. ಕಾರ್ನಂತ ಕಾರ್ ಇತ್ತಂದ್ರೆ ಒಳಗೆ ಕುದೀತಿರ್ತಾರೆ. ಶಾಸ್ತ್ರ ಹೇಳೋದಿದ್ರೆ ಅವರು ಒಳಗೆ ಕುದೀತಿರ್ತಾರೆ. ಕೇಳೋರಿದ್ರೆ ಅವರು ಒಳಗೆ ಕುಂತಿರ್ತಾರೆ. ನಾನು ಚೆಂದಾಗ್ತದೆ, ನನ್ನ ಜೊತೆಗೆ ಇವನು ಚೆಂದಾಗ್ತದೆ, ಇವನಿಗೆ ತಿಳಿತು ಅಂತೇಳಿ. ಏನು ವಿಚಿತ್ರ ಇದು ನಮ್ಮಲ್ಲಿ ನೋಡು. ಕಾಮ ಐತಿ, ಕ್ರೋಧ ಐತಿ, ಲೋಭ ಐತಿ, ಮೋಹ ಐತಿ, ಮದ ಐತಿ, ಮತ್ಸರ ಐತಿ. ಅವುಗಳಲ್ಲಿ ಕೆಲವು ಅದಾವೆ, ಅದು ಏಟಿಗೆ ಬೇಕು ಆಟಕ್ಕೆ ಅವನು. ಅದು ನೇಮದಂಗೆ ಅದಾವೆಲ್ಲ. ನೀವು ನೇಮ ಬಿಟ್ಟಲ್ಲ ಯಾವು ನಮ್ಮ ಇವೆಲ್ಲ ನೇಮ ಬಿಟ್ಟು ಅಲ್ಲೇ ಮೀರಿ ಹೋಗಿರ್ತಕ್ಕಂಥವುಗಳಾಗಿವೆ. ಯಾರ ಮೇಲೆ ಮತ್ಸರ ಮಾಡೋಲ್ಲ. ಏನಾರ ಉಣ್ತಾ ಇರ್ರಿ, ಅದೇನು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ನಾಯಿ ಪಾಯಿ ಏನಿರ್ತಾವಲ್ಲ ತನಗೆ ಹಾಕೋದು ಒಂದು ತುತ್ತು ನೋಡ್ತಿರ್ತದ ಹೊರತು ಇನ್ನು ಬೇಕಾದ ಮೃಷ್ಟಾನ ಉಂಡ್ರೆ ಅದೇನದು ಜ್ವಲ್ ಸುರಿಸೋದೇ ಇಲ್ಲ. ನನಗೆ ಎಷ್ಟು ಆಭರಣ ಮಣಗಂಟ್ಲೆ ಬಂಗಾರ ಹಾಕ್ಯಂದ್ರೂ ಕೂಡ ನನಗೊಂದು ಗುಂಜಿ ಇಲ್ಲಲ್ಲ ಅಂತೇಳಿ ಅದೇನು ಮತ್ಸರ ಪಡೋದಲ್ಲ. ಇವದವಲ್ಲ ಇವು ಈ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತು, ಮುಕ್ಷತ್ವ ಅನ್ನತಕ್ಕಂಥವುಗಳನ್ನು ಬಂಧಿಸಿ ಬಿಟ್ಟಿದ್ದಾವೆ ಅಂತೇಳಿ. ಮೋಕ್ಷನೂ ಕೂಡ ಒಂದು ಕೈ, ಅದನ್ನು ನೋಡ್ಕೊಂಡು ಮೋಕ್ಷ ಆದ್ರ ಪಾಡು. ಎಲ್ಲ ಮುಗಿಸ್ಕೊಂಡು ಮುದುಕಾದ ಮೋಕ್ಷ ಆದ್ರ ಪಾಡು. ಸಾಯಬೇಕಾದ್ರೂ ಸ್ವಲ್ಪ ಏನೇನು ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಬೇಕಾದ್ರೆ ಮೋಕ್ಷ ಆದ್ರ ಪಾಡು. ಅಂದ್ರೆ ಏನು ಇವನ್ನು ಬಂಧಿಸ್ತವೆ ಅಂತವು. ಆ ಸಾಧನಗಳನ್ನು ಬಂಧಿಸ್ಬಿಟ್ರಲ್ಲ ಮರಕ್ಕೆ ಗಂಡ್ಮಕ್ಕಳನ್ನ, ಹಂಗೆ ಇವು ನಮ್ಮನ್ನು ಬಂಧಿಸ್ತಾ ಇರ್ತಕ್ಕಂಥವುಗಳಾಗಿರುವ. ಇವುಗಳನ್ನು ಬಿಡಿಸ್ತಕ್ಕಂಥವ್ನು ಯಾರು ಅಂದರೆ ಅವ್ರು ಹೆಂಗೆ ಆ ಎಲ್ಲ ಸಾತ್ವಿಕ ಸ್ತ್ರೀಯರಾಗಿರ್ತಕ್ಕಂಥ ಗುರುಭಕ್ತ ಸ್ತ್ರೀಯರಾಗಿರ್ತಕ್ಕಂಥವ್ರು ಸದ್ಗುರುವಿಗೆ ಪ್ರಾರ್ಥನೆ ಮಾಡಿದರೋ
ಅದರಂತೆ ನಮ್ಮಲ್ಲಿ ಸಾತ್ವಿಕ ಜಾಗೃತ ವೃತ್ತಿಗಳಿದಾವೆ. ಗುರು ಕೃಪಾ ಪಡೆದುಕೊಂಡಿರ್ತಕ್ಕಂಥ ವೃತ್ತಿಗಳು, ಗುರು ಸಂಸ್ಕಾರ ಹೊಂದಿರತಕ್ಕಂಥಗಳು, ಧ್ಯಾನ ಸಂಸ್ಕಾರ, ಭಜನೆ ಸಂಸ್ಕಾರ, ಸ್ತೋತ್ರ ಸಂಸ್ಕಾರ, ಶ್ರವಣ ಸಂಸ್ಕಾರ, ಅವನ ಕರುಣಾ ಸಂಸ್ಕಾರವನ್ನು ಹೊಂದಿರತಕ್ಕಂಥ ವೃತ್ತಿಗಳದವಲ್ಲ, ಇವು ಅವನನ್ನು ಪ್ರಾರ್ಥಿಸಿದಾಗ ಅವನು ಯಾವಕ್ಕೆ ಮೆಚ್ಚಿದ್ದನೋ ಅವಕ್ಕೋಸ್ಕರವಾಗಿ ಅವನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಅವುಗಳನ್ನು ಗತಿಗಾಣಿಸುವುದಕ್ಕೋಸ್ಕರವಾಗಿ ತಾನು ಸಹಾಯಕ್ಕೆ ಬರುವಂಥವನಾಗುವನು. ಸಹಾಯಕ್ಕೆ ಬಂದು ಅಲ್ಲಲ್ಲೇ ನಮಗೆ ಅನಂತ ರೀತಿಯಾಗಿರುವಂಥ ಮಾರ್ಗದರ್ಶನ ಮಾಡುವಂಥವನಾಗುವನು. ಆದೇಶ ಮಾಡುವಂಥವು. ನಾವು ಯಾವುದರ ಹೋಗ್ತೋದ್ರಾಗ ಆದೇಶ, ನಾವ್ಯಾವುದು ನಮಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಒಳಗೆ ಅಂತರ್ಯಾಮಿಯಿಂದ ಆದೇಶ ಮಾಡ್ತಾನೆ, ಹೊರಗೆ ಶ್ರುತಿ ಸ್ಮೃತಿಗಳಿಂದ ಸತ್ಪುರುಷರಿಂದ ಆದೇಶ ಮಾಡುವಂಥವನಾಗುವನು ಸದ್ಗುರುವು. ಒಳಗೂ ಆದೇಶ ಮಾಡ್ತಾ ಇರ್ತಾನೆ ಒಳ್ಳೊಳ್ಳೆ ವಿಚಾರಗಳನ್ನು, ಹೊರಗೂ ಶ್ರುತಿ ರೂಪದಿಂದ ಆದೇಶ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಅಂತರ್ಯಾಮಿನೂ ಹೌದು, ಹೊರಗನು ಕೂಡ ಆದೇಶ ಮಾಡ್ತಕ್ಕಂಥವನು. ಹೀಗೆ ಸದ್ಗುರು ಅವರು ಒಳಗೂ ಇದ್ದ, ಹೊರಗೂ ಬಂದ, ಭೀಕರ ರೂಪದರ್ಶಿ ಬಂದ. ಹಾಗೆ ಭೀಕರವಾಗಿರುವಂಥ ರೂಪ ಅಂದರೆ ಇಲ್ಲಿ ಉಗ್ರವಾಗಿರುವಂಥ ವಾಗ್ದಂಡದಿಂದ, ವಾಣಿದಂಡದಿಂದ, ವಜ್ರಾಯುಧಂತೆ ಆ ವಾಣಿಗಳಾಗಿರ್ತಕ್ಕಂಥ ಮೋಹಕ್ಕೆ ಮುದ್ಗರವಂತ ಪೆಟ್ಟು ಆಗ್ತಕ್ಕಂಥ, ಅಭಿಮಾನಕ್ಕೆ ಪೆಟ್ಟು ಬೀಳುವಂಥ ಮಾತುಗಳು, ಮೋಹಕ್ಕೆ ಪೆಟ್ಟು ಬೀಳುವಂಥವ, ಇವೆಲ್ಲ ದುಷ್ಟವೃತ್ತಿಗಳಿಗೆ ಪೆಟ್ಟು ಜಜ್ಜಿ ಅವು ನಾಶ ಆಗುವಂಥ ವಾಣಿ ಶಿಕ್ಷೆ ಅನ್ನುವಂಥದ್ದು, ನೇತ್ರ ಶಿಕ್ಷೆ ಅನ್ನತಕ್ಕಂಥದ್ದು. ಹೊತ್ತು ಬಿದ್ದಾಗ ಬಡಗಿ ತಗೊಂಡು ಬಡಗಿ ಶಿಕ್ಷೆನೂ ಶುರು ಆಗ್ತತಾನೆ. ಬಡಗಿ ಶಿಕ್ಷೆ ಇವೆಲ್ಲ ಶಿಕ್ಷೆಗಳಿಂದ ಅವಿರ್ತಕ್ಕಂಥವುಗಳನ್ನು ನೋಡ ಭೈರವನ ವೇಷದಾಗ ಬಂದುಬಿಟ್ಟ. ಇವ್ರಿಗೆ ಹಂಗೆ ಕಾಣ್ತಿದ್ದ ಭೈರವನ ವೇಷದಿಂದ. ಇಷ್ಟಿಷ್ಟು ಉದ್ದ ನಾಲಿಗೆ, ಇಂತಿಂಥ ಕಣ್ಣು, ಕೊಲ್ಲ ಕೆದರಿದ್ದು ನೋಡಿದ ಕೂಡಲೇ ಅವ್ರು ಕಟ್ಟಿದ್ದ ಅಷ್ಟೇ ಅಲ್ಲ, ಅಲ್ಲೇ ಎಲ್ಲ 1, 2, 3 ಮುಗಿದು ಹೋಗಿಬಿಟ್ಟದ್ದು ಅವರು ಬರೀ ನೋಡಿದ ಕೂಡಲೇ. ಆ ರೀತಿಯಾಗಿ ನಮಗೂ ಕೂಡ ಅವನು ಆದೇಶ ರೂಪದಿಂದ ಭಯ ಹುಟ್ಟುವ ಹಾಗೆ ಅದು ವಿರುದ್ಧ ವೃತ್ತಿಗಳು, ವಿರುದ್ಧ ಸ್ವಭಾವಕ್ಕೆ ಅವನು ಸಹಾಯ ಮಾಡುವಂಥವನಾಗೋನು. ಆದ್ದರಿಂದ ಸದ್ಗುರುವಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾಗಿ, ಅನ್ಯಥಾ ಶರಣಂ ನಾಸ್ತಿ, ನಿನ್ನ ಹೊರತು ಮತ್ತೊಬ್ಬರು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವರಿಲ್ಲ. ಅಂತ ಈ ಪ್ರಕಾರವಾಗಿ ಭಾವ ತುಂಬಿ ತಾವು ಪ್ರಾರ್ಥಿಸಿದಾಗ ಒಳಗ ಅಂತರದಲ್ಲಿಯೇ, ಭಾವದಲ್ಲಿಯೇ ಎಲ್ಲ ಕಡೆಗೂ ತಾನು ಪ್ರಕಟನಾಗಿ ಆ ವಿಘ್ನಗಳಿಂದ ನಿವೃತ್ತಿಪಡಿಸುವಂಥವನಾಗುವನು. ತನ್ನ ಸ್ಥಾನಕ್ಕೆ ಕರೆಸಿಕೊಳ್ಳುವಂಥವನು, ಶಾಶ್ವತ ಸ್ಥಾನವನ್ನು ಕರೆಸಿಕೊಳ್ಳುವನು, ಅದನ್ನು ಪ್ರಾಪ್ತಿ ಮಾಡಿಕೊಡುವಂಥವನಾಗುವನು. ಈ ವೃತ್ತಿಗಳು ಕೂಡ ಆ ಸದ್ಗುರುವಿನ ಆ ಉಗ್ರ ರೂಪವಾಗಿರುವಂಥ ಉಗ್ರ ಶಿಕ್ಷೆಗೆ ಈಡಾಗಿ ಇವುಗಳು ಕೂಡ ಶುದ್ಧವಾಗುವಂಥವುಗಳಾಗುವೆಂದು ವಾಚ್ಯಾರ್ಥ ರೂಪದಿಂದ ಅವರಿಗೆ ಆಗಿರ್ತಕ್ಕಂಥ ಪ್ರಸಂಗವನ್ನು ಹೇಳ್ತಾ, ಲಕ್ಷ್ಯಾರ್ಥ ರೂಪದಿಂದ ನಾವು ಯಾತ್ರಿಕರಾಗಿರ್ತಕ್ಕಂಥವರು, ನಮ್ಮದು ಯಾತ್ರೆ, ಯಾವುದು ಯಾತ್ರೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವರು, ಆ ಯಾತ್ರೆಯ ಕೊನೆಯ ಗುರಿಯಾಗಿರುವಂಥದ್ದು ಮುಟ್ಟಬೇಕು. ಸಾಧನಾ ಯಾತ್ರೆಯ ಕೊನೆಯ ಗುರಿಯಾಗಿರುವಂಥದ್ದು ಮುಟ್ಟಬೇಕು. ಭಕ್ತಿ ಯಾತ್ರೆಯ ಕೊನೆ, ವೈರಾಗ್ಯದ ಯಾತ್ರೆಯ ಕೊನೆ, ಜ್ಞಾನ ಯಾತ್ರೆಯ ಕೊನೆ ಅನ್ನುವಂಥದ್ದು ಮುಟ್ಟಬೇಕಾದರೆ ಈ ನಡೆಯುವ ಬಂದಿರತಕ್ಕಂಥ ವಿಘ್ನಗಳು ನಿವೃತ್ತಿ ಆಗಬೇಕು. ಈ ವಿಘ್ನಗಳು ನಿವೃತ್ತಿ ಆಗುವುದಕ್ಕೋಸ್ಕರವಾಗಿ ಸದ್ಗುರುವಿಗೆ ಶರಣಾಗತರಾದಾಗ ಅವನು ಬಂದರೆ ಮಾತ್ರ ಈ ವಿಘ್ನಗಳು ನಿವೃತ್ತಿ ಆಗ್ತವೆ, ಹೊರತು ನಿವೃತ್ತಿ ಆಗುವಂಥವುಗಳಾಗುವುದಿಲ್ಲ. ಆ ರೀತಿಯಾಗಿ ನೀವು ಸದ್ಗುರುವಿನ ಸಾಕ್ಷಾತ್ಕಾರವನ್ನು ಒಲವಾಗಿರ್ತಕ್ಕಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳಿರಿ. ಖಂಡಿತವಾಗಿ ನಿಮ್ಮೆಲ್ಲ ಕಾರ್ಯಗಳು ಅವು ತಾವು
ವರ್ತಮಾನ ಆಗಾಮಿ ಸಂಚಿತ ಎನ್ನುವಂಥವುಗಳು ಸಂಶಯ ವಿಪರೀತ ಸಂಭಾವನವೆನ್ನತಕ್ಕಂಥದ್ದು, ಜಡಬುದ್ಧಿ, ಜನಸಂಘ, ವಿಷಯಾಸಕ್ತಿ, ಕುತರ್ಕ, ಅಭಿಮಾನವೆನ್ನತಕ್ಕಂಥವುಗಳು ಇವೇನೇನು ವಿಘ್ನಗಳದವೋ ಆ ವಿಘ್ನಗಳೆಲ್ಲ ನಿವೃತ್ತಿಯಾಗಿ ನಿರ್ವಿಘ್ನವಾಗಿ ನೀವು ಮೋಕ್ಷವನ್ನು ಹೊಂದುವಂಥವರಾಗುವಿರಿ. ಅಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎನ್ನುವಂತಹ ವಿಷಯವನ್ನು ವಾಚ್ಯಾರ್ಥದ ಹಾಗೆ ಸಂಪಾದನೆ ಮಾಡಿಕೊಂಡ್ರು ಅಂತ ಹೇಳ್ತಾ ಲಕ್ಷ್ಯಾರ್ಥದ ರೂಪದಿಂದ ನೀವೆಲ್ಲರೂ ಅಂಥ ರೀತಿಯಾಗಿ ಸದ್ಗುರುವಿನ ಒಲವಾಗಿರ್ತಕ್ಕಂಥದ್ದನ್ನು ಸಂಪಾದನೆ ಮಾಡಿಕೊಂಡು ಮೋಕ್ಷವನ್ನು ಹೊಂದಿರಿ ಎನ್ನುವಂಥ ಹಿತೋಪದೇಶವನ್ನೇ ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡ್ತು. ಅದನ್ನು ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸಿದ್ಧಾರೂಢ ಭಗವಂತನು ಪ್ರಾಣಿ ಮಾತ್ರರಿಗೆ ಬಹು ಕೃಪಾವಂತನಿದ್ದಾನೆ. ಎಲ್ಲರ ಮೇಲೂ ತಾನು ಕೃಪಾವಂತನು, ಎಲ್ಲರ ಮೇಲೂ ಸಮಾನವಾಗಿರುವಂಥ ಕೃಪೆಯನ್ನೇ ತಾನು ಬೀರಿರುವಂಥವನಾಗಿರು. ಹೆಚ್ಚು ಕಡಿಮೆ ಯಾಕಾಗಿ ತೋರ್ತದೆ ಅಂದರೆ ನಮ್ಮ ಭಾವನೆಗಳಿಂದ, ನಮ್ಮ ಉಪಾಧಿಯ ತೀವ್ರತೆಯಿಂದ, ಶುದ್ಧತೆಯಿಂದ, ಪಕ್ವತೆಯಿಂದ ತಾರತಮ್ಯವಾಗಿ ಕಾಣ್ತದೆ ಹೊರತು ಅದು ಎಲ್ಲರ ಮೇಲೂ ಅವನ ಕರುಣೆ ಅನ್ನತಕ್ಕಂಥದ್ದೈತಲ್ಲ, ಎಲ್ಲರ ಮೇಲೂ ಒಂದೇ ರೀತಿಯಾಗಿರುವಂಥದ್ದು, ಬಹುಕೃಪಾವಂತನಾಗಿರುವವನು. ಎಲ್ಲ ಜೀವಿಗಳನ್ನು ಕಂಡು ಮರಗತಕ್ಕಂಥವನು, ಆ ದುಃಖದ ಪಾರು ಮಾಡಬೇಕೆನ್ನುವಂಥ ಸಂಕಲ್ಪ ಇಚ್ಛೆ ಉಪದೇಶ ಮಾಡ್ತಕ್ಕಂಥವನು, ದುಃಖಿಗಳನ್ನು ಕಂಡು ದುಃಖ ಮಾಡಿಕೊಳ್ತಕ್ಕಂಥವನಂದ್ರೆ ಸದ್ಗುರು ಒಬ್ಬನೇ ಒಬ್ಬನು. ಅವನು ಯಾರೇ ಆಗಿರಲಿ, ಅವನ ದೃಷ್ಟಿಯಿಂದ ಅವನು ಹಂಗಿರ್ಬೋದು ಅಷ್ಟೇ. ಇವನ ದೃಷ್ಟಿಯಿಂದ ಅವನೆಲ್ಲವೂ ಭಗವಂತನೇ, ನನ್ನ ಆತ್ಮವೇ ಅಂತ ಹೇಳಿ ತಿಳಿತಕ್ಕಂಥ. ನಮ್ಮ ದೃಷ್ಟಿಯಿಂದ ಕೈ, ಕಾಲು, ಉಗುರು, ಕಣ್ಣು, ಮೂಗು ಎಲ್ಲ ನಮ್ಮವೇ ಅಂತವ. ನಾವು ಯಾವ ಬ್ಯಾರೆ ಅನ್ನೋದಲ್ಲ ನಾವು. ಹಾಗೆ ಅವನ ಆತ್ಮವತ್ ಸರ್ವಭೂತೇಶು ಅಂದಾಗ ಎಲ್ಲವನ್ನು ತನ್ನ ಆತ್ಮರೂಪವಾಗಿ ಕಾಣ್ತಾ ಇರೋದ್ರಿಂದ ಎಂಥ ದುಷ್ಟನಾಗಿರಲಿ, ದುರ್ಮಾರ್ಗಿ ಆಗಿರಲಿ, ಎಂಥವರೇ ಆಗಿದ್ರೂ ಕೂಡ ಅವನ ಮೇಲೆ ಅವನ ಕರುಣೆ ಅನ್ನತಕ್ಕಂಥದ್ದು ಸಮಾನವಾಗಿ ಇರ್ತದೆ. ಆ ಕರುಣೆ ಅನ್ನತಕ್ಕಂಥದ್ದನ್ನು, ಅವನ ಕರುಣೆ ಅನ್ನತಕ್ಕಂಥದ್ದನ್ನು ತಿಳಿದುಕೊಂಡು ಅದರ ಪೂರ್ಣ ಫಲ ಕೊಡ್ತಕ್ಕಂಥದ್ದಕ್ಕೆ ಸಂಸ್ಕಾರವೆನ್ನತಕ್ಕಂಥದ್ದಿರಬೇಕು. ಬಹುಕೃಪಾವಂತನಾಗಿರುವಂಥವನಾಗಿರುವನು. ನಿರ್ವೈರ ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ನಿರ್ವೈರದಿಂದ ಇರ್ತಕ್ಕಂಥವನಂದ್ರೆ ಸದ್ಗುರು ಒಬ್ಬನೇ ಒಬ್ಬನು. ನಮಗೆ ನಮ್ಮಲ್ಲೇ ವೈರತ್ವ ಬಂದುಬಿಡ್ತತಿ. ಒಮ್ಮೊಮ್ಮೆ ನಮ್ಮ ಸಾಮಾನುಗಳ ಮೇಲೆ ನಮಗೆ ವೈರತ್ವ ಬಂದ್ಬಿಡ್ತದೆ. ತಲೆ ಹಣಿ ಬಡ್ಕೊಂತಿರ್ತಾರೆ. ಅಯ್ಯೋ ಅವಾಗ ಗೊತ್ತಾಗ್ಲಿಲ್ಲಲ್ಲ ನನ್ನ ಬುದ್ಧಿಗಿದು ಅಂತೀವಿ. ನಮ್ಮ ಬುದ್ಧಿ ಮೇಲೆ ಬಂದ್ಬಿಟ್ಟು ನೋಡು, ಅಯ್ಯೋ ಅವಾಗ ಗೊತ್ತಾಗ್ಲಿಲ್ಲ ನನ್ನ ಬುದ್ಧಿಗೆ ಅಂತೇಳಿ ಹಣಿ ಬಡ್ಕೊಂತಾರೆ. ಅಯ್ಯೋ ಅವಾಗ ಗೊತ್ತಾಗ್ಲಿಲ್ಲ ಅಂತ ಎದಿ ಬಡ್ಕೊಂತಾರೆ. ಸತ್ತು ಬಡಕ, ಅಯ್ಯೋ ಸತ್ತು ಅವಾಗ ಗೊತ್ತಾಗ್ಲಿಲ್ಲ ನನಗೆ. ನಮ್ಮವೇ ಆದ್ದರಿಂದ ಇವುಗಳನ್ನೇ ವೈರತ್ವ ಮಾಡ್ಕೊಂತವೆ ಅಂದಾಗ ಮತ್ತು ಹೊರಗಳಲ್ಲಿ ವೈರತ್ವ ಮಾಡೋಕ್ಕಾಗಲ್ಲ. ನಮಗೆ ವೈರತ್ವ ಭಾಳಷ್ಟು ಮಾಡ್ತವೆ. ನಮ್ಮ ಬಣ್ಣದ ಮ್ಯಾಗ ವೈರತ್ವ ಐತಿ, ನಮ್ಮ ಆಕಾರದ ಮೇಲೆ ವೈರತ್ವ ಐತಿ, ನಮ್ಮ ದೇಹದ ಮೇಲೆ ವೈರತ್ವ ಐತಿ. ಇದು ಹಿಂಗಿರ್ಬೇಕಾಯ್ತು, ಹಂಗಿರ್ಬೇಕಾಯ್ತು, ತೊಡಿ ಹಿಂಗಿರ್ಬೇಕಾಯ್ತು, ಮಖ ಹಿಂಗಿರ್ಬೇಕಾಗಿತ್ತು, ಗಲ್ಲು ಹಿಂಗಿರ್ಬೇಕಾಯ್ತು, ಮೂಗು ಹಿಂಗಿರ್ಬೇಕಾಗಿತ್ತು, ಕಿವಿ ಹಿಂಗಿರ್ಬೇಕಾಗಿತ್ತು, ಹೆಂಗೆ ಇರಬೇಕಾಗಿತ್ತು ಅಂತೇಳಿ ಮಂದಿ ವ್ಯವಹಾರನ ನೋಡಿ ಹಂಗಿರ್ಬೇಕಾಗಿತ್ತು ಅಂತವ್ ನಾವು ಇವನು ಸರಿಯಿಲ್ಲ ಅಂತ ಇವನ್ನೂ ವೈರತ್ವ ಮಾಡ್ತಿರ್ತಾವ. ಒಮ್ಮೆ ಅದನ್ನು ಬಿಟ್ಟು ಹೊರಗಿರ್ತಕ್ಕಂಥ ಭಾಳಷ್ಟು ವೈರತ್ವನೇ ಇರ್ತವೆ ಹೊರತು. ಆದರೆ ನಿರ್ವೈರ, ಎಲ್ಲದರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದಮಾಮಿ. ಯಾರಿಂದ ಆಗ್ತದೆ ಇಂಥ ಒಂದು ಕರುಣೆ ಅನ್ನತಕ್ಕಂಥದ್ದು ಸದ್ಗುರಿನ ಹತ್ರ ಮಾತ್ರ ಆಗುವಂಥದ್ದಾಗುವುದು. ಅವನ ಆದೇಶದಿಂದ ನಾವು ಸಾಧಿಸಿದಾಗ ಮಾತ್ರ ಆಗ್ತಕ್ಕಂಥದ್ದಾಗುವುದು.
ಆತನ ನಾಮೋಚ್ಚಾರ ಮಾಡಿದರೆ ಮೂರ್ತಿಮಂತನಾಗಿ ಪ್ರತ್ಯಕ್ಷ ಕಾಣಿಸಿಕೊಳ್ಳುವಂಥವನಾಗುವನು. ಅವನ ನಾಮೋಚ್ಚಾರವಾಗಿರ್ತಕ್ಕಂಥದ್ದನ್ನು ನಾವು ನಂಬಿ ವಿಶ್ವಾಸದಿಂದ, ಭಕ್ತಿಯಿಂದ, ಪ್ರೇಮದಿಂದ ಸ್ಮರಣ ಮಾಡಿಬಿಟ್ಟಿವಿ ಅಂದರೆ ಮೂರ್ತಿಮಂತನಾಗಿ ಆಗಲೇ ಪ್ರತ್ಯಕ್ಷವಾಗಿ ಬಿಡುವಂಥವನಾಗುವನು. ಪ್ರತ್ಯಕ್ಷವಾಗ್ತಾನೆ. ಅಷ್ಟು ಅದನ್ನು ಕಾಯ್ತಿರ್ತಾನೆ ಅವನು. ಅದನ್ನೇ ನಿರೀಕ್ಷಣೆ ಮಾಡ್ತಾ ಇರ್ತಾನೆ. ನನ್ನನ್ನು ನಂಬಿ ಕರೀಲಿ ಅಂತೇಳಿ ಅವನಿಗೆ ದರ್ಶನ ಕೊಡಬೇಕು, ಅವನನ್ನು ಅನುಗ್ರಹ ಮಾಡಬೇಕು, ಅವನನ್ನು ಉದ್ಧರಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ತಾನು ಅದನ್ನು ಭಾಳಷ್ಟು ನಿರೀಕ್ಷಣೆ ಮಾಡ್ತಾ ಇರ್ತಾನೆ. ನಮಗೆ ನಂಬಿಕೆಯಿಂದ ಕರೆಯಲಿಕ್ಕಾಗೋದಿಲ್ಲ. ಅದೇ ಬರೋದು. ಕರಿತೀವಿ, ನಂಬಿಕೆ ಇರ್ತಕ್ಕಂಥದ್ದಾಗುವುದಿಲ್ಲ. ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತೇಳಿ, ನಂಬಿ ಕರೆದರೆ ಓ ಎನ್ನನೇ ಶಿವನು ಅಂತೇಳಿ ನಾವು ನಂಬಿ ಕರೆದಂಗೆ ಮಾಡ್ತೇವೆ. ಏನೇನು ನಂಬುತ್ತಾವೋ ಅದು ಗೊತ್ತಿಲ್ಲ. ಅದನ್ನು ಯಾವ್ಯಾವುದನ್ನು ನಂಬ್ತಾವೋ ಗೊತ್ತಿಲ್ಲ. ಇಬ್ಬಗಿಯಾಗಿರುವಂಥದ್ದು ನಮ್ದು, ಇಬ್ಬಗಿಯಾಗಿರುವಂಥದ್ದು. ನಂಬಿದನು ಪ್ರಹ್ಲಾದ, ನಂಬದಿದ್ದನು ಹಿರಣ್ಯಕಶ್ಯಪ, ನಂಬಿಯೂ ನಂಬದ ಸಿಂಬಳದ ನೊಣದಂತೆ ಮಂಕುತಿಮ್ಮ ಅಂತೇಳಿ. ಅವನು ಸಂಪೂರ್ಣ ನಂಬಿದ್ದ ಪ್ರಹ್ಲಾದ ವಿಷ್ಣುವನ್ನ. ಅವನು ಹಿರಣ್ಯಕಶ್ಯಪ ನಂಬಿದ್ದೇ ಅಲ್ಲ. ಅವನು ಎಷ್ಟು ಮಾಡಿದ್ರು ಕೂಡ ನಂಬಿದ್ದಿಲ್ಲ. ಅವನು ಹಿರಣ್ಯಕಶ್ಯಪ ನಂಬಲಿಲ್ಲ. ಅವನು ಇವನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಆನೆ ಮೇಲೆ ತುಳಿಸಿದ, ಗುಡ್ಡದ ಮೇಲೆ ಕೈ ಕಾಲು ಕಟ್ಟಿ ಬಿಡಿಸಿದ, ಅಗ್ನಿಯಾಗ ಹಾಕಿದ, ವಿಷ ಕುಡಿಸಿದ, ಏನೇನೋ ಭಾಳಷ್ಟು ಪ್ರಯತ್ನ ಮಾಡಿದ ಪ್ರಹ್ಲಾದನ ಕೊಂದೇ ಬಿಡಬೇಕು ಅಂತೇಳಿ. ನನ್ನ ವಂಶಕ್ಕೆ ನನಗೆ ವಿರುದ್ಧವಾಗಿರುವಂಥ ಮಗನಿವನು. ನಾವು ನೋಡಿದ್ರೆ ಶಿವಭಕ್ತರು, ನೀವು ನೋಡಿದ್ರೆ ವಿಷ್ಣು ಮೇಲು ಅಂತಾನೆ ಅಂತೇಳಿ ಅವನಿಗೇನು ತಳಮಳ ಅಂದರೆ ಸಾಯಮಠನೂ ತಳಮಳ ಇತ್ತು. ಪೂರ್ಣ ಅದೇ ಅವನ ಮೇಲೆ ಮತ್ಸರನ್ನು ಸಾಸಿದ. ಅವನು ಬೇಕಾದಷ್ಟು ಮಾಡಿದ್ರು ಕೂಡ, ಬೇಕಾದ ದುಃಖ ಕೊಟ್ಟರು ಕೂಡ ಅವನೇನು ಹರಿ ಮೇಲೆ ಇರ್ತಕ್ಕಂಥ ನಂಬಿಕೆ ಅನ್ನತಕ್ಕಂಥದ್ದನ್ನು ಬಿಡಲಿಲ್ಲ. ಅವನು ಇವನು ಹರಿ ಅಂದ್ರೆ ಒಪ್ಪಲೇ ಇಲ್ಲ. ಇವನು ಸಾಯಮಠನು ಸೊತ್ತು ಬಳಕ ಒಪ್ಪಿರೋದು, ಇವನು ಹಟ್ಟಿ ಬಗದ ಬಳಕ ಒಪ್ಪಿರೋದು. ಇವನು ನಂಬಿದನು ಪ್ರಹ್ಲಾದ, ನಂಬದಿದ್ದನು ಹಿರಣ್ಯಕಶ್ಯಪ, ನಂಬಿಯು ನಂಬದ ಸಿಂಬಳದ ನೊಣದಂತೆ ಮಂಕುತಿಮ್ಮ. ಸಿಂಬಳದ ಸಿಕ್ಕ ನೊಣ ಇರೋದಿಲ್ಲ, ಸಾಯೋದಿಲ್ಲ. ಹಂಗೆ ಅದು ಇರೋದಿಲ್ಲ, ಸಾಯೋದಿಲ್ಲ. ಗಟ್ಟಿ ಸಿಂಬಳದ ಸಿಗ ಹಾಕಿ ಮುಟ್ಟ ನೊಣ ಅಂದರೆ ತೀರೋದು. ಅಥವಾ ಸಿಂಬಳದ ಮೇಲೆ ಹೊಂದ್ಕೊಂಡಿರ್ತೈತಿ, ಮೂಗಿನ ಮೇಲೆ ಹೊಂದ್ಕೊಂಡಿರ್ತೈತಿ, ಕಣ್ಣಿನ ಮೇಲೆ ಹೊಂದ್ಕೊಂಡಿರ್ತೈತಿ, ತುಟಿ ಮೇಲೆ ಹೊಂದ್ಕೊಂಡಿರ್ತದೆ ಅದು ನೊಣ. ಹಂಗೂ ಹಿಂಗೂ ಅಭೇದತ್ವ ಥರದ ನೊಣ ನಮ್ಮ ಹತ್ರ. ನಾವು ಹಂಗೆ ಹಿಂಗೆ ಏನೇನೋ ಹೇಳ್ತಿರ್ತಾರೆ. ಮತ್ತು ಅವ್ರ ಮನೆ ನೊಣಪಣ ಹೋಗ್ತಾವನಪ್ಪ ಅಂತ ಕೇಳ್ತೇವೆ. ನೊಣ ಹೋಗ್ತಾವಂದ್ರೆ ಮತ್ತು ಅವ್ರ ಮನೆಗೆ ಎಲ್ಲಿ ಐತಿ ಶೀಲ, ಅವ್ರ ಮನೆಗೆ ಎಲ್ಲಿ ಐತಿ ಜಾತಿ, ಅಂಥ ಜಾತಿ ಇಂಥ ಜಾತಿ ಅಂತಾರಲ್ಲ. ನೊಣ ಹೋಗಿ ಅವ್ರ ಮೈ ಮೇಲೆ ಕುಂತು ಬರ್ತೈತಿ ಅಂದರೆ ಅವನ ಜಾತಿ ಕೆಡಿಸ್ತದ, ಶೀಲ ಕೆಡಿಸ್ತದ. ತುಟಿ ಮೇಲೆ ಬಂದು ಕುತ್ಕೊಂಡ್ಬಿಡ್ತು ಅಂದ್ರೆ ಏನು ಮಾಡ್ತೀಯ? ಎಲ್ಲಿ ಕುಂತು ಬಂದಿರ್ತದ ಅಂಥದ್ದೊಂದು ತುಟಿ ಮೇಲೆ ಕುಂಡಿರ್ತೈತಿ ಅಂದರೆ ಇವನು ಶೀಲೆಲ್ಲಿ ಐತಿ, ಇವನು ಜಾತಿ ಎಲ್ಲಿ ಐತಿ ಎಲ್ಲ ಕೆಡಿಸಿ ಎಲ್ಲದನ್ನು ಸಮಾನ ಮಾಡ್ತಕ್ಕಂಥದ್ದು ನೊಣ. ಅದು ಎಲ್ಲರ ಮನೆಗೂ ಹೋಗಿ ಬಂದ್ಬಿಡ್ತದೆ. ಅದು ನಮ್ಮನ್ನು ಬಿಟ್ಕೊಳಲ್ಲ ಕೆಲವ್ರು ಒಳಗೆ. ನೊಣನ್ನೆಲ್ಲರೂ ಬಂದ್ ಮಾಡೋಕ್ಕತ್ತ ಹೋಗಿ ಅಡುಗೆ ಮನೆಗೆಲ್ಲ ಅಡ್ಡಾಡ್ಕೊಂಡು ಅಡುಗೆ ಮನೆಗೆಲ್ಲ ಕುತ್ಕೊಂಡು ಬಂದ್ಬಿಡ್ತವೆ. ಇವರು ಅವರು ಅಲ್ಲೇ ಹೊರಗೆ ಇರಬೇಕು ಅಂತ ನಾವು ಕೆಲವ್ರಿಗೆ. ಹೌದಾ? ಅದ್ರ ನೊಣ ಅವ್ರನ್ನೇನು ಅಲ್ಲಿ ಹೊರಗಿರಪ್ಪ ನೀನು ಅಂತವೇನು, ಅದು ಹೋಗಿ ಎಲ್ಲ ಸರಿ ಮಾಡಿ. ಹಾಗೆ ನಂಬಿಯು ನಂಬದ ಸಿಂಬಳದ ನೊಣದ. ನಾವು ನಂಬಿಕೆನೂ ಮಾಡ್ದಂಗೆ ಮಾಡ್ತೀವಿ, ಹೊತ್ತು ಬದ್ದ ನಂಬೋದು ಇಲ್ಲ. ಇದು ನಮ್ಮ ಇಬ್ಬಗಿಯಾಗಿರ್ತದೆ. ನಂಬಿನೂ ಪಾರಾದವನು, ನಂಬದ ಇದ್ದೂ ಪಾರಾದವನು. ನಂಬಿ ಪೂರ್ಣ ಹರಿವರಿಮೆ ಪಡ್ಕೊಂಡ. ಇವ್ನು ನಂಬಲೇ ಅಲ್ಲ, ಆದ್ರೂ ಕೂಡ ನಾರಾಯಣನ ದರ್ಶನವಾಯಿತು. ಅವನಿಂದ ಹತಾದ, ಅವನಿಂದ ಅಹಂಕಾರ ಹೋತು, ಅವನಿಂದ ಮಮಕಾರ ಹೋತು.
ಕೊನೆಗೆ ಅವನಿಗೆ ವರ ಕೊಟ್ಟ, ನಾನು ತಲೆ ಮೇಲೆ ಇರು ನೀನು, ಯಾವಾಗಲೂ ಎಲ್ಲ ದೇವ್ರ ತಲೆ ಮೇಲೆ ಇರು ನೀನು. ಕೀರ್ತಿ ಮುಖ ಅಂತ ಹಾಕಿರ್ತಾರೆ ನೋಡೋದು. ಅವನು ವರ ಕೊಟ್ಟದ್ದು ಕಂಗಾತದ. ನಂಬದೇ ಇದ್ರೂ ಲಾಭ ಪಡ್ಕೊಂಡ, ನಂಬಿನೂ ಲಾಭ ಪಡ್ಕೊಂಡ. ನಾವು ಎರಡು ನಮೂನಿ ಇರೋದ್ರಿಂದ ನಮಗೆ ಲಾಭ ಅನ್ನತಕ್ಕಂಥದ್ದಿಲ್ಲವೇ ಅಲ್ಲ. ಅದು ಏನು ಮಾಡೋದು, ಅದೇ ದುರಾದೃಷ್ಟಕರವಾಗಿರುವಂಥ ಸಂಗತಿಯಾಗಿರುವಂಥ. ಆದ್ದರಿಂದ ಅವನನ್ನು ನಾವು ನಾಮೋಚ್ಚಾರ ಮಾಡಿದರೆ ಮೂರ್ತಿಮಂತನಾಗಿ ಅವನು ಪ್ರತ್ಯಕ್ಷ ಆಗಬೇಕು. ಭಾವದೊಳಗರ ಪ್ರತ್ಯಕ್ಷ ಆಗಬೇಕು, ಯಾವುದೋ ಸಹಾಯ ರೂಪದಿಂದೆಲ್ಲರ ಪ್ರತ್ಯಕ್ಷ ಆಗಬೇಕು, ಯಾರಿಂದಲರ ನಮಗೆ ಬಂದಿರತಕ್ಕಂಥ ನಿವೃತ್ತಿ ಅದೇ ಒಂದೇ ರೂಪದ ಬರಬೇಕು ಅಂತಲ್ಲ, ಅನಂತ ರೂಪದಿಂದ ಬಂದನು ಕೂಡ ನಮ್ಮನ್ನು ಆ ಪ್ರಸಂಗದಿಂದ ಪಾರು ಮಾಡ್ತಕ್ಕಂಥವನು ಸದ್ಗುರುವು. ಆದ್ದರಿಂದ ಪ್ರತ್ಯಕ್ಷವಾಗಿ ತಾನು ಕಾಣಿಸಿಕೊಳ್ಳುವಂಥವನಾಗುವನು. ನಾಮದ ಹೊರತು ಗತಿಯೇ ಇಲ್ಲ. ನಾಮದ ಹೊರತು ಗತಿಯೇ ಇರ್ತಕ್ಕಂಥದ್ದಿರುವುದಿಲ್ಲ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಗುರುವಿನ ನಾಮವಾಗಿರುವಂಥದ್ದು. ಆ ನಾಮ ಒಂದು ಬಿಟ್ಟು ಇನ್ನೆಲ್ಲವೂ ಭ್ರಾಂತಿ ಹುಟ್ಟಿಸ್ತಕ್ಕಂಥವುಗಳು ಭ್ರಾಂತಿ. ಸಪ್ತಕೋಟಿ ಮಹಾಮಂತ್ರ ಚಿತ್ತ ವಿಭ್ರಮಕಾರಕ ಏಕ ಏವ ಪರೋ ಮಂತ್ರ ಗುರು ರೀತ್ಯಕ್ಷರದ್ವಯಂ ಅಂಥೇಳಿ ಗುರುಗೀತೆಯಲ್ಲಿ ಪಾರ್ವತಿಯನ್ನು ಕುರಿತು ಪರಮೇಶ್ವರನ ಹೇಳಿದಾನೆ. ಯಾವುದು ಶ್ರೇಷ್ಠವಾಗಿರುವಂಥ ಮಂತ್ರ ಅಂದರೆ ಗುರುಮಂತ್ರವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥ. ಸಪ್ತಕೋಟಿ ಮಹಾಮಂತ್ರಗಳು ಚಿತ್ತ ವಿಭ್ರಮಕಾರಕ, ಚಿತ್ತವನ್ನು ಭ್ರಾಂತಿಗೆ ಇಳಿಸ್ತಕ್ಕಂಥವು. ಅದು ವಶಾಕತಿ, ಇದು ವಶಾಕತಿ, ಅದಾಕತಿ, ಇದಾಕತಿ, ಅದು ಸಿಗ್ತತಿ, ಇದು ಸಿಗ್ತತಿ ಎನ್ನ ಉದ್ದೇಶದಿಂದ ಮಾಡ್ತಕ್ಕಂಥವುಗಳು. ಅದು ಹೋಗ್ತತಿ, ಇದು ಹೋಗ್ತತಿ, ಅದು ಬರ್ತತಿ, ಇದು ಬರ್ತತಿ, ಏನೇನೋ ಭಾಳಷ್ಟು ಉದ್ದೇಶಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮಂತ್ರಗಳಲ್ಲ ಮಂತ್ರಗಳು. ಉಚ್ಚಾರ ಮಾಡಿದರೆ ಪಾಪ ಹೋಗ್ತತಿ, ಪುಣ್ಯ ಬರ್ತತಿ, ವಶ ಆಕತಿ, ಹಿಂಗೆ ಮಾಡಿದ್ರೆ ಹಿಂಗಂತ ವಶ ಆಕತಿ, ಹಂಗೆ ಮಾಡಿದ್ರಂಥ ವಶ. ಬರೇ ಚಿತ್ತವನ್ನು ಭ್ರಾಂತಿಗೆ ಹಚ್ತಕ್ಕಂಥವುಗಳ ಹೊರತು ಶಾಂತಿ ಕೊಡ್ತಕ್ಕಂಥವುಗಳಲ್ಲವೆಲ್ಲ. ಗುರು ಭಜನೆ ಐತಲ್ಲ, ಅದು ಚಿತ್ತದ ಭ್ರಾಂತಿ ಕಳೆಯುವಂಥದ್ದು, ಶಾಂತಿಯನ್ನು ಕೊಡುವಂಥದ್ದಾಗಿರುವುದು. ಅದರಿಂದ ನಾವು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಗುರು. ಗುರು ಸ್ವರೂಪನಾಗಿರುವಂಥ ಪರಮಾತ್ಮ, ಪರಮಾತ್ಮನ ಸ್ವರೂಪವಾಗಿರುವಂಥ ಗುರು, ಅವರು ಎರಡೂ ಒಂದೇ. ಅವರು ಅವನೇ ಈ ರೂಪದಿಂದ, ಇವನೇ ಆ ರೂಪದಿಂದ ಈ ರೀತಿಯಾಗಿರುವಂಥವರಾಗಿರುವರು. ಅದರಿಂದ ಅದರ ಹೊರತಾಗಿ ಮತ್ತೊಂದು ನಮಗೆ ಮಾಡಲಿಕ್ಕೆ ಯಾವುದೂ ಸಾಧ್ಯವಾಗಿರ್ತಕ್ಕಂಥದ್ದಿರುವುದಿಲ್ಲ. ಇತರ ಸಾಧನಗಳೆಲ್ಲ ವ್ಯರ್ಥವಾಗಿದ್ದಾವೆ. ಯೋಗ ಮಾಡೋಕ್ಕೆ ಹೋಗಿ ಎಷ್ಟು ಮಂದಿ ವ್ಯರ್ಥ ಆಗಿದ್ದಾರೆ, ತಪಸ್ಸು ಮಾಡೋಕ್ಕೆ ಹೋಗಿ ಎಷ್ಟು ಮಂದಿ ವ್ಯರ್ಥ ಆಗಿದ್ದಾರೆ, ಯಾಗ ಯಜ್ಞ ಮಾಡೋಕ್ಕೆ ಹೋಗಿ ಎಷ್ಟು ಮಂದಿ ವ್ಯರ್ಥ ಆಗಿದ್ದಾರೆ. ಅವ್ರು ಎಲ್ಲ ಕಳ್ಕೊಂಡಿದ್ದಾರೆ, ಆಮೇಲೂ ಕಳ್ಕೊಂಡಾರೆ, ಎದ್ರಾಗೂ ಉಳ್ಕೊಂಡೇ ಇಲ್ಲ ಅವ್ರು ಒಟ್ಟರು. ಭಾಳಷ್ಟು ಪತಿತರೇ ಆಗಿರ್ತಕ್ಕಂಥವರಾಗಿರು. ಆದರೆ ಈ ನಾಮಸೂತ್ರದಿಂದ, ಈ ನಾಮದ ಹಡಗದಿಂದ, ನಾಮದ ಆಧಾರದ ಮೇಲೆ ಹೋಗಿರ್ತಕ್ಕಂಥವ್ರು ಖಂಡಿತವಾಗಿಯೂ ಧನ್ಯರಾಗಿಬಿಟ್ಟಿದ್ದಾರೆ. 63 ಮಂದಿ ಪುರಾತನರು ಯಾತ್ರಿಂದ ಭಗವಂತನ ನಾಮದಿಂದ, ಭಗವಂತನ ನಂಬಿದ್ದರಿಂದ ಅವರು 63 ಮಂದಿ ಪುರಾತನರಾಗಿರ್ತಕ್ಕಂಥವ್ರು. ಇನ್ನು ಬೇರೆ ಯಾವ ಸಾಧನವಿಲ್ಲ. ಅವರು ದೃಢವಾಗಿರುವಂಥ ಭಕ್ತಿ, ವಿಶ್ವಾಸ, ಪ್ರೇಮ ಇದೊಂದರಿಂದ ಅವರು 63 ಮಂದಿ ಪುರಾತನರಾಗಿರ್ತಕ್ಕಂಥವ್ರು ಧನ್ಯರಾಗಿಬಿಟ್ರು. ಅವನನ್ನು ನಂಬಿದ್ರಿಂದ, ಅವನನ್ನು ನಂಬೋದು, ಅವನ ನಾಮ ನಂಬೋದು ಒಂದೇ. ಅವನ ಆದೇಶ ಆಜ್ಞೆಗಳೆಲ್ಲವನ್ನು ಸಂಪೂರ್ಣವಾಗಿ ಪಾಲಿಸಿರ್ತಕ್ಕಂಥವರು, ಪಾಲಿಸಿ ತಮ್ಮ ಅಧೀನ ಮಾಡಿಕೊಂಡಿದ್ದಾರೆ. ಅವ್ರು ಯಾರನ್ನ ಅಧೀನ ಮಾಡ್ಕೊಂಡಾರ ಅಂದರೆ ಅವನನ್ನೇ ಅಧೀನನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ದಂಗೆ ಕೇಳ್ಬೇಕು. ಅವನು ಮಮ್ಮ ಭಕ್ತಾಮ ಅಧಿಕಂ ಅಂಥೇಳಿ, ನನ್ನ ಭಕ್ತರಾಗಿರ್ತಕ್ಕಂಥವ್ರು ನನಗಿಂತಲೂ ಅಧಿಕರಾಗಿರ್ತಕ್ಕಂಥವ್ರು ಯಾವುದಕ್ಕೂ ಅವನು ಭಕ್ತರನ್ನೊಬ್ಬರನ್ನು ಬಿಟ್ಟು ಯಾವುದಕ್ಕೂ ಅಧೀನವಾಗುವುದಿಲ್ಲ. ಕಾಲ, ಕರ್ಮ, ಮಾಯ, ವಿಧಿ ಏನು ಬಂದ್ರೂ, ಯಾವ ಜಗತ್ತೇ ವಿರುದ್ಧವಾದ್ರೂ ಕೂಡ ಭಕ್ತರ ಅಧೀನವೇ ಹೊರತವನು, ಭಕ್ತಿಯ ಅಧೀನವೇ ಹೊರತವನು. ಅದರ ಹೊರತಾಗಿ ಯಾತ್ರಿಂದಲೂ ಅವನನ್ನು
ಅಧೀನವಾಗಿಟ್ಟುಕೊಳ್ಳಲಿಕ್ಕಾಗುವಂಥದ್ದಾಗುವುದಿಲ್ಲ. ಆದ್ದರಿಂದ ಅನೇಕ ಸಾಧನೆಗಳಿದಾವೆ, ಅವೆಲ್ಲ ವ್ಯರ್ಥವಾಗಿರ್ತಕ್ಕಂಥವುಗಳಾಗಿರುವವು. ಕೆಲವು ಘಾತಕ ಮಾಡ್ತಕ್ಕಂಥವುಗಳು, ಕೆಲವು ಮೋಸ ಮಾಡ್ತಕ್ಕಂಥವುಗಳಾಗಿರುವು. ಆದ್ದರಿಂದ ಯಾವ ನಾಮಸ್ಮರಣೆ ಅನ್ನತಕ್ಕಂಥದ್ದೈತಲ್ಲ, ಇದರಿಂದ ಖಂಡಿತವಾಗಿಯೂ ಅವನನ್ನು ಬಂಧಿಸಬಹುದಾಗ್ತಕ್ಕಂಥದ್ದಾಗ. ಏನು ಮಾಡಲಿಕ್ಕೆ? ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತೇಳಿ. ನಿನ್ನ ಹಂಗನು ಬೇಡ, ಹೋಗು, ನಿನ್ನ ನಾಮ ಹೊಂದಿದ್ರೆ ಸಾಕು. ನಾಮದ ನೀವು ಬಂದೇ ಬರ್ತೀಯ ನನ್ನ ಹತ್ರ ಅಂತ ಒಂದು ನಾಮದ ಯಾಕಂದ ನೀನು ಬರಲೇಬೇಕು. ನೀನು ನಾಮ ಬಿಟ್ಟು ನೀನು ಇರೋಕ್ಕಾಗಲ್ಲ, ನೀನು ಬಿಟ್ಟು ನಾಮ ಇರೋಕ್ಕಾಗಲ್ಲ. ನಾಮ ಹಿಡ್ಕೊಂಡ್ಬಿಟ್ವಿ ಅಂದರೆ ನೀನು ಬರಲೇಬೇಕು. ನೋಡೋ, ಅವನು ರಾಮಾಂಜನೇಯ ಯುದ್ಧ ಬಂದಾಗ ಅವನು ರಾಮ 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 ಅನ್ಕೊಂತ ಕುಂತು ಅವನು ಬಿಟ್ಟರ ಬಾಣ ಎಂತೆಂಥರನ್ನು ಸಂಹಾರ ಮಾಡಿಬಿಡ್ತು, 3 ಲೋಕನ ಗಡಿಗಿಸಿಬಿಡ್ತು. ಇವನೇನು ಒಂದು ರೋಮ ಮಿಸಿಯಾಡ್ಸೋಕ್ಕಾಗಲಿಲ್ಲ. ಇವನ್ನ ಸುತ್ತರು ಹೋಗತ್ತಿದ್ದು. ಸುಮ್ಮನೆ ನಿಂತ್ಕೊಂಡ್ಬಿಟ್ಟ ರಾಮ 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 ಅನ್ಕಂತ. ನೀನು ಬೇಡ, ನೀನು ಹಂಗೆ ಬೇಡ, ಯುದ್ಧ ಮಾಡ್ತೀಯ ಮಾಡು, ನೀನು ಯಾರು ಕೂಡ ಮಾಡ್ತೀಯ ಮಾಡು ನೀನು ಅಂತೇಳಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ ಕೈ ಮುಕ್ಕೊಂಡು. ಆದ್ದರಿಂದ ನಾಮ ಅನ್ನತಕ್ಕಂಥದ್ದು ಮಹಿಮೆ ಅದು ಬಹಳಷ್ಟು ಇರ್ತಕ್ಕಂಥದ್ದು. ನಾಮಾಮೃತ ಅಂತೇಳಿ ನಾಮಾಮೃತವಾಗಿ ಅದನ್ನು ಪಾನ ಮಾಡಿರ್ತಕ್ಕಂಥವ್ರು ಖಂಡಿತವಾಗಿಯೂ ನಿತ್ಯ ಸತ್ಯ ಶಾಶ್ವತವಾಗಿರುವಂಥ ಅಮರರೇ ಆಗುವಂಥವರಾಗುವರು. ಆದ್ದರಿಂದ ಎಲ್ಲದರಲ್ಲಿ ಎಲ್ಲ ಸಾಧನೆಗಳಿಗಿಂತ ಶ್ರೇಷ್ಠವಾಗಿರುವಂಥ ಸುಲಭವಾಗಿರುವಂಥ ಸಾಧನ ಯಾವುದು ಅಂದರೆ ನಾಮ ಸಂಕೀರ್ತನ, ನಾಮಸ್ಮರಣೆ ಅನ್ನತಕ್ಕಂಥದ್ದು. ಇದು ಅದ್ವೈತದ ಸಾರವಾಗಿರುವಂಥದ್ದು ನಾಮಸ್ಮರಣೆ ಅಂತ. ಶಿವನಾಮವ ನುಡಿ ಮನವೇ, ಇದುವೇ ಅದ್ವೈತದ ಸಾರವಾಗಿರುವಂಥದ್ದು. ಶಿವನಾಮವಾಗಿರುವಂಥದ್ದು, ಗುರುವಿನ ನಾಮವಾಗಿರುವಂಥದ್ದು, ಇದು ಅದ್ವೈತದ ಸಾರವಾಗಿರ್ತಕ್ಕಂಥದ್ದು, ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಒಲವುಗಾಣದ ಶಿವನು ಒಲಿದು ಒರೆದನು ಮಹಾಮಂತ್ರವಾಗಿರುವಂಥದ್ದು ಅಂತ. ಆದ್ದರಿಂದ ಅದರಲ್ಲಿ ನಮಗೆ ಶ್ರದ್ಧೆ ಅನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಎಷ್ಟೆಷ್ಟು ಶ್ರದ್ಧೆ ಇರ್ತದೋ ಅಷ್ಟಷ್ಟು ನಮಗೆ ಫಲಕಾರಿ ಆಗ್ತಕ್ಕಂಥದ್ದಾಗೋದು. ಶ್ರದ್ಧೆಯಿಂದ ಮಾಡ್ತಾ ಹೋದ್ವಿ ಅಂದರೆ ಖಂಡಿತವಾಗಿಯೂ ಭಗವಂತನು ನಮ್ಮನ್ನು ಎಂದೂ ಬಿಟ್ಟು ಅಗಲುವುದಿಲ್ಲ. ಎಲ್ಲವೂ ಕಾಲದಲ್ಲಿ ಆಶ್ರಯ ಕೊಡ್ತಾನೆ, ಎಲ್ಲ ಕಾಲದಲ್ಲಿ ರಕ್ಷಣೆ ಮಾಡ್ತಾನೆ. ಎಲ್ಲ ರೀತಿಯಾಗಿರುವಂಥ ಸೌಖ್ಯವಾಗಿರುವಂಥದ್ದನ್ನು ತಾನು ಕೊಡುವಂಥವನಾಗುವನು. ಆದ್ದರಿಂದ ಎಲ್ಲ ಸಾಧನೆಗಳಲ್ಲಿ ಕಲಿಯುಗದಲ್ಲಂತೂ ಕೂಡ ನಾಮಚಿಂತನೆ ಅನ್ನುವಂಥದ್ದೇ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಅದನ್ನೇ ಬಿಡು. ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ, ಅದು ಒಂದು ಹೇಳಿದ್ರು ಎಲ್ಲವೂ ಯಾವೂ ರಕ್ಷಣೆ ಮಾಡ್ತಕ್ಕಂಥದ್ದೆಲ್ಲ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಸಂಪ್ರಾಪ್ತಿ ನಾವೇನು ಭಾಳಷ್ಟು ಮೃತ್ಯುವಿನ ಸಮೀಪದವೆ, ಮೃತ್ಯುವಿನ ಮುಖದೊಳಗದವೆ. ಆದ್ರೂ ಕೂಡ ನಾವಿನ್ನೂ ಎಷ್ಟು ವರ್ಷ ಏನೇನೋ ರೀತಿಯಾಗಿ ಬಾಳ್ತೇವೆ ಅನ್ನತಕ್ಕಂಥ. ಅದೇ ನಿಮ್ಗೆ ಬಾಯಿ ತೆಗತಿ ಯಾವಾಗ ಮುಚ್ಕೊಂತ ಕೂಡಲೇ ಒಳಗಾಗಿರ್ತಕ್ಕಂಥದ್ದು ಆಗ್ಬೋದು. ಹಾವಿನ ಬಾಯೊಳಗೆ ಸಿಕ್ಕ ಕಪ್ಪಿದ್ದಂಗೆ ಅರ್ಧ ನುಂಗಿಬಿಡ್ತದೆ, ಇನ್ನೊಮ್ಮೆ ಹಿಂಗೆ ಗುಡುಕಿರ್ತಂದ್ರೆ ಒಳಗೆ ಹೋಗ್ಬಿಡ್ತದೆ. ಹಂಗೆ ನಾವು ಸಂಪ್ರಾಪ್ತಿಯ ಸನ್ನಿಹಿತೆ ಕಾಲೇ, ನಮಗೆ ಬಹಳಷ್ಟು ಸಮೀಪವಾಗಿರುವಂಥದ್ದು ಯಾವುದಂದರೆ ನಮ್ಮ ಮೃತ್ಯುವಾಗಿರುವಂಥದ್ದು, ನಮ್ಮ ಮರಣವಾಗಿರುವಂಥದ್ದು. ಇದೇ ಭಾಳ ಸಮೀಪ ಇರ್ತಕ್ಕಂಥದ್ದು. ನಾವೇನೇನೋ ಸಮೀಪ ಐತಿ ಅಂತ ಹೇಳ್ತಿರ್ತೇವೆ. ನಮ್ಗೆ ಭಾಳ ಸಮೀಪ ಆತ್ರಿ. ಈಗ ಹೈಕೋರ್ಟು ಧಾರವಾಡಕ್ಕೆ ಆಗಿದ್ದು ಅಂತೇಳಿ, ಧಾರವಾಡದಾಗಿದ್ದರು ಭಾಳ ಸಮೀಪ ಆಗಿಬಿಡ್ತು ಈಗ ಹೈಕೋರ್ಟು. ನಮ್ಮ ಮನೆಯಿಂದನೇ ಇದು ಎಂತೆಂಥ ಏರಿಯಾಗಳಾಗ್ಬಿಟ್ರು. ಇಲ್ಲಿ DC ಇರ್ತಾನೆ, SP ಇರ್ತಾನೆ, ಅವ್ರು ಇರ್ತಾನೆ, ಎಲ್ಲ ಹತ್ತಿರ ಆಗ್ಬಿಟ್ರು, ಇವ್ರ ಹತ್ತಿರ ಆಗ್ಬಿಟ್ರು ಅಂತೇಳಿ.
ನಮಗೆ ಮಾರ್ಕೆಟ್ ಭಾಳ ಹತ್ತಿರ ಐತ್ರಿ ಇಲ್ಲಿ ಅಂತೇವಿ, ನಮಗೆ ಬಸ್ ಸ್ಟ್ಯಾಂಡ್ ಭಾಳ ಹತ್ತಿರ ಐತ್ರಿ ಅಂತೇವಿ, ರೈಲ್ವೆ ಸ್ಟೇಷನ್ ಭಾಳ ಹತ್ತಿರ ಐತ್ರಿ ಅಂತೇವಿ, ಇವೆಲ್ಲ ಹತ್ತಿರದವೆ ಅಂತೇವಿ. ಇವು ಯಾವ ಹತ್ತಿರ ಎಲ್ಲ ಇರೋ ಹತ್ತಿರದ ಮೃತ್ಯುವಾಗಿರ್ತಕ್ಕಂಥದ್ದು ಭಾಳ ಹತ್ತಿರ. ನಮ್ಮ ಕಣ್ಣಾಗ, ನಮ್ಮ ಕಿವಿಯಾಗ, ನಮ್ಮ ಬಾಯಾಗ, ನಮ್ಮ ಮನಸ್ಸಿನಾಗ, ನಮ್ಮ ಭಾವದಾಗ ಎಲ್ಲದ್ರಾಗೂ ಅದ್ರಾಗ ಆಯ್ತದ. ಯಾವ್ಯಾವ ರೂಪದಿಂದ ಬರ್ತದೆ ಗೊತ್ತಾಗಲ್ಲ. ಮೊನ್ನೆ ಒಬ್ಬನು ಕೇಳಿ ಮೊಬೈಲ್ನ ಮಾತಾಡ್ಕೊಂತ ಇದ್ದಂತ ಟ್ಯಾಕ್ಟ್ರಿ ಹತ್ರ ನಿಂತ್ಕೊಂಡು ಮಾತಾಡ್ಕೊಂತ ಚಾವಿ ಚಾಲು ಮಾಡಿಬಿಡೋಣ ಅಂತೀರ್ತ. ಈಗ ಮಾತಾಡೋ ಕಡೆ ಲಕ್ಷ್ಯ ಒಂದು ಚಾವಿ ಚಾಲು ಮಾಡಿಬಿಡೋಣ, ದೊಡ್ಡ ಗಾಲಿ ಹತ್ತಿರ ನಿಂತಾನ ಚಾಲು ಮುಂದೆ ಕೂತ್ಕೊಳ್ಳೆ ಬಿದ್ದು ಬಿಡ್ತು ತೀರ್ತದೆ. ಅದು ರೆಡಿ ಬಿದ್ದಂಗೆ ಸತ್ತು ಹೋಗ್ಬಿಟ್ಟ. ಎದರಿಂದ ಬಂತು ಅಂದ್ರೆ ಮೃತ್ಯು ಕಿವಿಯಿಂದ ಬಂತು ಅಂತೇಳಿ. ಕಣ್ಣಿನಿಂದ ಬರ್ತಿರ್ತಾವ. ಅವನು ಆಕ್ಸಿಡೆಂಟ್ ಮಾಡೋಣ ಸರಿಯಾಗಿ ನೋಡ್ತಿರ್ತಾವ, ಅವನು ದಾರಿ ಕಂಡಂಗೆ ಕಾಣ್ತಿರ್ತದೆ. ಲಾರಿ ಬಂದ್ರೂ ಕೂಡ ದಾರಿ ಕಂಡಂಗೆ ಕಂಡು ಸೀದಾ ಲಾರಿಗೆ ಹೊರಡ್ತಾನ ತೀರ್ಥ. ಕಣ್ಣಾಗೈತಿ ಮೃತ್ಯು, ಬಾಯಾಗೈತಿ ಮೃತ್ಯು, ಮನಸ್ಸಿನಾಗೈತಿ ಮೃತ್ಯು. ಅದಕ್ಕೆ ಅವರು ಭಾಳ ಸಮೀಪ ಇರೋದು ಯಾವುದಂದ್ರೆ ಮೃತ್ಯು ಆಗಿರ್ತಕ್ಕಂಥದ್ದು. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಚಯ. ಭಾಳ ನಿತ್ಯವಾಗಿ ಯಾವಾಗಲೂ ಸಮೀಪ ಇರುವಂಥದ್ದು ಮೃತ್ಯುವಾಗಿರುವಂಥದ್ದು. ಆದ್ದರಿಂದ ನೀನು ಏನು ಕರ್ತವ್ಯ ಅಂದರೆ ಧರ್ಮ, ನಾಮಸ್ಮರಣೆ ಮಾಡ್ತಕ್ಕಂಥ ಧರ್ಮ, ಮೋಕ್ಷ ಧರ್ಮ, ಭಕ್ತಿಯ ಧರ್ಮ, ಜ್ಞಾನ ಧರ್ಮ, ಇವುಗಳನ್ನು ನೀನು ಮಾಡ್ತಕ್ಕಂಥದ್ದು ಕರ್ತವ್ಯವಾಗಿರ್ತಕ್ಕಂಥದ್ದು. ಇದು ಯಾವ ಹೊತ್ತಿನಾಗ ಎಲ್ಲಿ ಯಾವ ರೂಪದಿಂದ ಹೆಂಗೆ ಹೋಗ್ತದೆ ಹೇಳಕ್ಕೆ ಬರೋದಿಲ್ಲ. ಹೋಗೋಕ್ಕಿಂತ ಮುಂಚೆವೇ ಶಿವನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಭಾಳಷ್ಟು ವೇದಾಂತವೆನ್ನುವಂಥದ್ದು ಇದನ್ನು ಭಾಳ ಹೇಳ್ತತಿ. ವೇದಾಂತ ಜೀವನ ಮಾಡೋದು ಕಲಿಸೋದಲ್ಲ. ಜೀವನ ಮಾಡೋದು ಯಾಕೆ ಕಲಿಸ್ಬೇಕಾಯ್ತು? ಸ್ವಾರ್ಥ ಇದ್ರೆ ಸುಮ್ತಾನ ಜೀವನ ಹೆಂಗೆ ಮಾಡೇ ಮಾಡ್ತದದು. ಎಲ್ಲರೂ ಮಾಡ್ತಲ್ವ? 84 ಲಕ್ಷ ಜೀವರಾಶಿಗಳು, ಅದರಲ್ಲಿ ಎಷ್ಟೋ ಜೀವಿಗಳು ಹೆಂಗೆ ನೀರಾಗಿದ್ದು, ಆಕಾಶಾಗಿದ್ದು, ಮಣ್ಣಾಗಿದ್ದು, ಕಲ್ಲಾಗಿದ್ದು, ಎಲ್ಲೆಲ್ಲ ತಾವು ಜೀವನ ಮಾಡೇ ಮಾಡ್ತಾವೆ. ಮತ್ತು ಅದನ್ನು ಜೀವನ ಮಾಡೋದು ಹೆಂಗೆ ಕಲಿಸ್ಬೇಕು? ಜೀವನ ಕಲೆ ಕಲಿಸುತ್ತೇವೆ ಅಂತಾರೆ. ಅದನ್ನೇ ಅಂತ ಕಲ್ತ್ಕೋಬೇಕು. ಇವನೇನು ಕಲಿಸ್ಬೇಕು? ಜೀವನ ಕಲೆ. ಮರಣ ಹೆಂಗಾಗ್ಬೇಕು ಅನ್ನೋದು ಅದನ್ನು ಕಲ್ತ್ಕೋಬೇಕು. ಅದು ಗೊತ್ತಿಲ್ಲ ನಮಗೆ. ಇದು ಯಾವ ಗೊತ್ತೈತೈತಿ, ಯಾವ್ಯಾವ ಜೀವನದೊಳಗೆ ಹೆಂಗೆ ವ್ಯಾಪಾರ ಮಾಡ್ಬೇಕು, ಹೆಂಗೆ ಇರಬೇಕು, ಏನೇನು ಅನ್ನೋದು ಗೊತ್ತೈತೈತಿ. ಆದರೆ ಮರಣ ಆಗೋದು ಗೊತ್ತೈತಿ ಏನಂದ್ರೆ ನಮಗೆ ಮರಣ ಗೊತ್ತಾಗಿಲ್ಲ. ಮರಣ ಆಗೋದು ಗೊತ್ತ ಮಾಡ್ತಕ್ಕಂಥದ್ದು ಯಾವುದಂದ್ರೆ ವೇದಾಂತ. ಹೆಂಗಂದ್ರೆ ಮರಣವೇ ಮಹಾನವಮಿ ಆಗಂಗೆ. ಮರಣ ಅನ್ನತಕ್ಕಂಥದ್ದು ಹಬ್ಬದಂಗೆ ಆಗ್ಬೇಕಂತ. ಸಂತೋಷ, ಸಂಭ್ರಮ, ಸಡಗರದಿಂದ ನೋಡಿ ದೇಹ ಬಿಡ್ತಾ ಅದನಿ. ಇಲ್ಲಿ ಬಿಟ್ಟತ್ ನೋಡಿ ನನ್ನ ದೇಹ, ನನ್ನ ಜೀವ ಇಲ್ಲಿ ಬಂದತ್ ನೋಡಿ, ಈಗ ಮ್ಯಾಲೆ ಬಂದತ್ ನೋಡು, ಹಿಂಗೆಲ್ಲ ಶಿವ ಅನ್ಕಂತ ಭಗವಂತನ ಸ್ಮರಣ ಮಾಡ್ಕೊಂತ ಸಂತೋಷವಾಗಿ ಬಿಡ ಅಂಥದ್ದು ಕಲಿಸೋದು ವೇದಾಂತ. ಭಯ ಬರದ ನಮಗೆ ಅದರಿಂದ, ಮರಣದಿಂದನೇ ಬರ್ತಕ್ಕಂಥ ಭಯ. ಸತ್ತು ಹೋಗ್ಬಿಡ್ತಾವಲ್ಲ ಅಂತ. ಏನಪ್ಪ ಭಾಳ ಹತ್ರ ಬಂದ್ಬಿಡತಿ, ಅದಕ್ಕೆ ನೀನು ಇದನ್ನೆಲ್ಲ ಮಾಡಿಬಿಡ್ಬೇಕು, ನಾವು ಮರಣ ಆಗೋದು ಹತ್ರ ಬಂದ್ಬಿಡತಿ ಅಂತಂತಂದ್ರೆ ಪಾಂಡುರಂಗ ಸ್ವಾಮಿಯವರು ಇವತ್ತು ನೀನು ಅದಕ್ಕೆ ಮರಣ ಆಗ್ತಿ, ಇರು ಸುಮ್ಮನಿರು ಅಂತ ಅಂದ್ವಿ. ಏನಾಗೋದು ಸುಮ್ಮನಿರು, ನೀನು ಧೈರ್ಯವಾಗಿರು. ಅದು ಭಯ, ಅದೇ ಹುಡ್ಸೋದು, ಮರಣದ ಭಯನ ಹುಡ್ಸೋದು ಎಲ್ಲರಿಗೂ. ಅದು ಮಾನವೀಯ ಆಗ್ಬೇಕು, ಸಂತೋಷ ಸಂಭ್ರಮ ಆಗ್ಬೇಕು. ಅದಕ್ಕೆ ಅದು ಹೆಂಗಾರ ಹೋಗಿಲ್ಲ, ಅದು ಯಾವ ರೂಪದಾಗಾರ ಹೋಗಿಲ್ಲ, ಅದು ಸಂತೋಷ ಪಡ್ತಕ್ಕಂಥ ಧೈರ್ಯ ಕೊಡ್ತಕ್ಕಂಥದ್ದು, ಅದನ್ನು ಹೆದರಿಸುವ ಶಕ್ತಿ ಕೊಡ್ತಕ್ಕಂಥದ್ದು, ಅದನ್ನು ಅಧೀನವಾಗಿ ಕೊಡ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಇದೇ ಸಾಧನದಿಂದ ವೇದಾಂತದ ಸಾಧನದಲ್ಲೇ. ಇದು ಮಾತ್ರ ಮರಣ ಕಲೆಯನ್ನು ಬೋಧಿಸುವಂಥದ್ದು. ಇನ್ಯಾವ ಶಾಸ್ತ್ರಗಳು, ಯಾವ ಸಾಧನಗಳು ಮರಣ ಕಲೆಯನ್ನು ಬೆಳತಕ್ಕಂಥವುಗಳಿಲ್ಲವೆಲ್ಲ. ಆದ್ದರಿಂದ ಅದು ನಾಮದ ಬಲ ಇದ್ದಿರ್ತಕ್ಕಂಥವನು ಅವನು ಯಾವುದಕ್ಕೂ ಅಂಜುವುದಿಲ್ಲ. ಕಾಲ ಕರ್ಮ ಮಾಯ ಅನ್ನತಕ್ಕಂಥದ್ದು ಅಂಜುವುದಿಲ್ಲ. ಆದ್ದರಿಂದ ಸದ್ಗುರುಗಳ ನಾಮವನ್ನು ಆಜ್ಞಾಪಿಸಿದರೆಂದರೆ ಆಗ ಅದು ನಿಶ್ಚಯವಾಗಿ ಫಲ ಕೊಡುವಂಥದ್ದಾகும். ಮಂತ್ರ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾಪುರುಷರಿಂದಲೇ ಆ ಮಂತ್ರ ದೀಕ್ಷೆಯಾಗಿರ್ತಕ್ಕಂಥದ್ದನ್ನು ಪಡೆದುಕೊಂಡು ನಾವು ಮಂತ್ರವನ್ನು ಅನುಸಂಧಾನ ಮಾಡಿದ್ವಿ ಅಂದರೆ ಖಂಡಿತವಾಗಿಯೂ ಕೂಡ ಅವನು ಎಲ್ಲ ಪಾಶಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ದುಃಖಗಳಿಂದ ಅತ್ಯಂತ ನಿವೃತ್ತಿಯಾಗುವಂಥದ್ದನ್ನು ಹೊಂದುವಂಥವನಾಗುವನೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ಮಹಿಮೆ, ಸದ್ಗುರುವಿನ ನಾಮದ ಮಹಿಮೆ,
ಆ ನಾಮವನ್ನು ಅವನಿಂದಲೇ ನಾವು ಪಡೆದುಕೊಂಡ್ರೆ ಮಾತ್ರ ಆ ಪ್ರಸಾದವಾಣಿಯಿಂದ ಅದು ಮಂತ್ರ ಬೀಜಾಕ್ಷರದಿಂದ ಬೀಜ ಸಂಸ್ಕಾರದಿಂದ ಕೂಡಿಕೊಂಡು ಶಕ್ತಿ ಸಂಸ್ಕಾರದಿಂದ ಕೂಡಿಕೊಂಡು ಅದು ತಾನು ಬರಬೇಕಾಗುವಂತಹದ್ದಾಗೋದು. ಹಾಗೆ ಬಂತು ಅಂದರೆ ಅದನ್ನು ನಾವು ಸಿದ್ಧಿ ಮಾಡಿಕೊಂಡಿವಿ ಅಂದರೆ ಖಂಡಿತವಾಗಿಯೂ ಕೂಡ ಸರ್ವ ದುಃಖ ನಿವೃತ್ತಿ ಪರಮಾನಂದವೆನ್ನುವಂತಹದ್ದು ಪ್ರಾಪ್ತಿಯಾಗುವಂತಹದ್ದಾಗುವುದೆಂದು ಅಧ್ಯಾಯದ ಆರಂಭದಲ್ಲಿ ಸದ್ಗುರುನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಚರಣಗಳಿಗೆ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸುತ್ತೆ ಅಧ್ಯಯನ ಆರಂಭ ಮಾಡುತ್ತಲಿರುವರು. ವಿರೂಪಾಕ್ಷಪ್ಪನೆಂಬ ಭಕ್ತನಿರುವನು. ಆತನಿಗೆ ಹೀರುಬಾಯಿ ಎನ್ನುವಂಥ ಸುಗುಣಿ ಸದ್ಗುಣಿ ಸದ್ಗುರು ಭಕ್ತಳಾಗಿರ್ತಕ್ಕಂಥ ವೃದ್ಧ ತಾಯಿಯಾಗಿದ್ದಳು. ದಿನನಿತ್ಯ ತಾಯಿ ಮಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಂದು ಸಿದ್ಧಾರ್ಥ ದರ್ಶನ ಮಾಡಿ ಸೇವೆ ಮಾಡಿ ಭಜನೆ ಮಾಡಿ ಸ್ತೋತ್ರ ಮಾಡಿ ಆರತಿ ಮಾಡಿ ಅವರ ಪಾದತೀರ್ಥ ಸ್ವೀಕಾರ ಮಾಡಿ ಅವರ ಉಪದೇಶವಾಗಿರುವಂಥದ್ದನ್ನು ಬೆಳಗಿನ ಶಾಸ್ತ್ರವಾಗಿರುವಂಥದ್ದನ್ನು ಕೇಳಿ ಹೋಗ್ತಕ್ಕಂಥ ಸತ್ಸಂಪ್ರದಾಯ ಹೋಗಿ ಯಾವಾಗಲೂ ಗುರುಚಿಂತನೆ ಗುರುಧ್ಯಾನ ಗುರುಸ್ಮರಣ ಇವುಗಳನ್ನು ಮಾಡ್ತಾಯಿದ್ರು. ಹೀಗೆ ಬಹಳಷ್ಟು ದಿವಸ ನಡೀತಾ ಇದ್ದಾಗ ಒಂದು ದಿವಸ ಹೋಗಬೇಕಾದ್ರೆ ಅಕಸ್ಮಾತ್ ಆಕೆಯ ಕಾಲಿಗೆ ಕಲ್ಲು ಏನೋ ಬಡಿದು ಬಿದ್ದು ಮುರಿಯುವಂಥದ್ದಾಯಿತು. ಅದು ಓಡಾಡಕ್ಕೆ ಬರಲಿಲ್ಲದಂತೆ ಆಗುವಂಥದ್ದಾಯಿತು. ಆವಾಗ ಆಕೆಯನ್ನು ಆ ವಿರೂಪಾಕ್ಷಪ್ಪನು ಟಾಂಗಾದ ಮುಖೇನ ತನ್ನ ಮನೆಗೆ ಕರ್ಕೊಂಡು ಬಂದು ಮಲಗಿಸ್ತ ಹಾಸಿಗೆ ಮೇಲೆ ಮಲಗಿಬಿಟ್ಲು. ದಿವಸ ಗುರುದರ್ಶನಕ್ಕೆ ಹೋಗ್ತಿದ್ದೆ, ಅವ್ರು ಹೇಳ್ತಕ್ಕಂಥ ಉಪದೇಶವನ್ನು ಕೇಳ್ತಿದ್ದೆ, ತಪ್ಪಿ ಹೋಗ್ಬಿಡ್ತಲ್ಲ. ನಾಮಸ್ಮರಣೆಯೂ ಮಾಡ್ತಾ ಇದ್ದಾನೆ, ಆದರೆ ದರ್ಶನವಾಗ್ತಿತ್ತು. ಅಲ್ಲಿ ಹೋಗಿ ಸಗುಣ ಬ್ರಹ್ಮದ್ದು ಸಗುಣ ಸದ್ಗುರುವೆಂದು ಅವನು ಸೇವಾ ಮಾಡ್ತಿದ್ದೆ, ಅವನ ಪಾದತೀರ್ಥ ಕುಡಿತಿದ್ದೆ ಅಲ್ಲೇನೆ. ನಾನು ಅವನ ಉಪದೇಶಾಮೃತವಾಗಿರುವಂಥದ್ದನ್ನು ಪಾನ ಮಾಡ್ತಿದ್ದೆ, ಅದರಿಂದ ವಂಚಿತಳಾದನಲ್ಲ ಅಂತೇಳಿ ಭಾಳಷ್ಟು ದುಃಖ ಪಡ್ತಿದ್ಲು. ಅವಾಗ ಅದೇನು ವ್ಯವಸ್ಥೆ ಎಲ್ಲ ಮುರಿದು ಬಿಡ್ತು ಕಾಲು. ಅಂದ್ರೆ ಹಾಸಿಗೆ ಮೇಲೆ ಮಲಗುವುದೇ ಅದು. ಹಿಂಗೆ ಮನ್ಕಂತ ಇದ್ಲು. ನಾನು ಇಲ್ಲೇ ಇದ್ರೂ ಚಿಂತಿಲ್ಲಪ್ಪ, ನೀನು ನಿತ್ಯಂತೆ ಹೋಗಿ ಪಾದತೀರ್ಥ ತಗೊಂಡು ಅಲ್ಲಿ ಸೇವಾ ಮಾಡಿ ಅವ್ರು ಹೇಳ್ತಾರಲ್ಲ ಆ ಕಥೆಗಳನ್ನು ಕೇಳಿ ಬಂದು ಆ ವಿಷಯವನ್ನೆಲ್ಲ ನನಗೆ ಹೇಳಬೇಕು ಅಂತ ಹೇಳಿದ ಮಗ. ಅಷ್ಟೇ ತಾಯಿ ಮೇಲೆ ಪ್ರೇಮ ಉಳ್ಳಂಥ ಮಗ ಅವನು, ಸದ್ಗುಣಿಯಾಗಿರ್ತಕ್ಕಂಥವನು, ಸದ್ಗುರುವಿನ ವರದಿಂದ ಹುಟ್ಟಿರ್ತಕ್ಕಂಥವನು. ಹೀಗಾಗಿ ದಿವಸ ಬಂದು ಇವತ್ತಿಂಥದ್ದು ಚರಿತ್ರೆ ಹೇಳ್ತು, ಇಂಥ ಇತಿಹಾಸ ಈ ರೀತಿ ಹೇಳಿದಂಗೆಲ್ಲ ಹೇಳ್ತಾ ಇದ್ದಂತೆ. ಒಂದು ದಿವಸ ಮಾರ್ಕಂಡೇಯನ ಚರಿತ್ರೆಯಾಗಿರ್ತಕ್ಕಂಥದ್ದು ನಡೆದದ್ದನ್ನು ಬಂದು ಸವಿಸ್ತಾರವಾಗಿ ಹೇಳಿದಂತೆ. ಹಂಗಾರೆ ಅಂಥ ಪ್ರಸಂಗ ಬಂದಾಗ ನಮ್ಮ ಸಿದ್ಧಾರ್ಥನು ಕೂಡ ನಮ್ಮನ್ನು ಆ ಯಮನಿಂದ ಬಿಡಿಸಿ ತನ್ನ ಲೋಕಕ್ಕೆ ಕರೆದುಕೊಳ್ಳುವನು ಎನ್ನುವಂತಹ ವಿಶ್ವಾಸ, ಅಭಿಮಾನ, ಭಕ್ತಿ, ನಂಬಿಕೆ ಅನ್ನತಕ್ಕಂಥದ್ದನ್ನು ಪ್ರಕಟ ಮಾಡಿದಳು. ಒಂದು ದಿವಸ ಆಕಸ್ಮಿಕವಾಗಿ ಮನಗಿದಾಗ ತಲೆ ಭ್ರಮಣವಾದಂಗಾಯಿತು ಅಂಥೇಳಿ, ಮರಣದ ಚಿಹ್ನೆಗಳು ಅಂತಕ್ಕಂಥವು ಕೆಲವು ತೋರ್ತವೆ ಅಂಥೇಳಿ ಅದೊಂದು ವಿಶೇಷತೆ ಇರೋದು. ಇಂಥದ್ದು ಕಂಡ್ರೆ ಎಷ್ಟು ದಿವಸದೊಳಗೆ, ಇಂಥದ್ದು ನೋಡಿದರೆ ಎಷ್ಟು ದಿವಸದೊಳಗೆ, ಇಂಥ ಸ್ವಪ್ನ ಬಿದ್ದರೆ ಎಷ್ಟು ದಿವಸದೊಳಗೆ, ಇವೇನೇನೋ ನಿಯಮಗಳದಾವೆ, ಕೆಲವು ನಿಯಮಗಳು. ಹಾಗಾಗಿ ದುಸ್ವಪ್ನಗಳದ್ದು ಕಾಟ ಶುರುವಾಗುವಂಥದ್ದಾಯಿತು. ಆದ ಕೂಡಲೇ ಒಂದು ಇದ್ದಕ್ಕಿದ್ದಂಗೆ ಮತಿಭ್ರಮಣವಾಗಿ ಬಿಡ್ತಂತಂದರೆ ಬುದ್ಧಿಭ್ರಮಣವಾಗಿ ಭಯ ಹುಟ್ಟುವಂಥದ್ದಾಯಿತು ಅಂಥೇಳಿ. ಆದರೂ ಸದ್ಗುರುನ ಸ್ಮರಣ ಮಾಡ್ತಾನೆ ಇದ್ಲು. ಆಕೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಯಮದೂತರು ಬಂದರು ಅಂಥೇಳಿ. ಅವ್ರು ಯಮದೂತರು ಬಂದದ್ದು ನೋಡಿ ಆಕೆಗೆ, ನಾನು ಗುರುಭಕ್ತಳು ಶಿವಭಕ್ತಳು ಇವ್ರ್ಯಾಕೆ ಬಂದರು ಅಂತೇಳಿ ಭಾಳಷ್ಟು ವ್ಯತ್ಯಾಗುವಂಥದ್ದಾಯಿತು. ಆದರೂ ಕೂಡ ಅವರು ತಮ್ಮ ಬಲಾತ್ಕಾರದಿಂದ ತಮ್ಮ ಪಾಶೆ ಹಾಕಿ ಕರ್ಕೊಂಡು ಹೋದರು ಅಂತೇಳಿ. ಆ ಪಾಶೆ ಹಾಕಿ ಎಳಿತಿರ್ತಾರಲ್ಲ ಅವ ಭಾಳ ಹಿಂಸೆ ಆಕತಿ ಅಂತೇಳಿ. ಅದು ಅದ ಸಮಯದಾಗ ಅಷ್ಟ ಗೊತ್ತಾಗೋದು. ಹಿಂದೆ ಗೊತ್ತಾಗೈತೆ ಅದು ಮರ್ತದೇವೆ. ನಾವು ಜನನಾಗಬೇಕಾದ್ರೆ ಭಾಳಷ್ಟು ದುಃಖ ಆಕತಿ ಅಂತ ನಾವು ಶಾಸ್ತ್ರಗಳಲ್ಲಿ ಕೇಳ್ತೇವೆ, ಅನುಭವಿಸಿದ್ದೇವೆ. ಆದರೆ ಈಗ ಅದರದ್ದು ಅನುಭವ ಐತೇನೋ ಅಂದರೆ ಇಲ್ಲ. ಹಂಗೆ ಮರಣದ ಅನುಭವನೂ ಸಾಕಷ್ಟು ಅನುಭವಿಸ ಮಾಡಿದ್ರು ಕೂಡ ವಿಸ್ಮರಣವಾಗಿದೆ. ಅದೇ ಒಂದು ದೊಡ್ಡ ವರ ದೇವರದು.
ಎಲ್ಲವನ್ನು ಮರ್ತುಕೊಂಡು ಬಿಡ್ತಾವಲ್ಲ, ಅದೇ ಒಂದು ದೊಡ್ಡ ವರ ಆಗಿರ್ತಕ್ಕಂಥದ್ದು. ಹಂಗೆ ಎಲ್ಲದನ್ನೂ ಮರಿತಾ ಹೋಗ್ಬೇಕು, ಎಲ್ಲದನ್ನೂ ಮರಿತಾ ಹೋಗ್ಬೇಕು. ಮರವೆಯ ಅರಮನೆಯಲ್ಲಿ ಇದ್ದು ಆ ಸಿರಿಯನ್ನು ಅನುಭವಿಸಬೇಕು ಅನ್ನುವಂಥದ್ದು ನಿಜವಾದ ತತ್ವ. ಎಲ್ಲವನ್ನು ಮರ್ತ ಏನಾರ ಕೇಳಿದ್ರೆ ನಾವೆಲ್ಲ ಮರ್ತು ಬಿಟ್ಟಿದ್ದೇವೆ. ಆ ಮರವಿನ ಅರಮನೆಯೊಳಗದ ನಾವೀಗ ಅಂತ. ಅರಮನೆಗಿದ್ರೆ ಎಷ್ಟು ಸಂತೋಷ ನೋಡೋದು. ಎಂಥ ಅರಮನೆ, ಇವೆಲ್ಲ ಮರ್ತಿರ್ತಕ್ಕಂಥ ಅರಮನೆ. ಏನಾರ ಒಂದು ಸ್ಮರಣ ಬಂತಂದ್ರೆ ಹೆಂಗಾಕತ್ತೆ ಮನಸ್ಸು. ಯಾವ್ದಾರ ಹಿಂದೆ ತಿಂದದ್ದು, ಏನಾರ ಕೇಳಿದ್ದು, ಏನಾರ ನೋಡಿದ್ದು, ಏನಾರ ಮಾಡಿದ್ದು, ಏನಾರ ಮತ್ತೆ ಮಾಡ್ಕೊಳ್ಳೋಂಥದ್ದು ಏನಾರ ಒಂದು ನೀರು ಮಿಸಿಗಿದ್ರೆ ಸಾಕಪ್ಪ ಅವು. ಅವು ಮಿಸಿಗಿಬಿಟ್ರೆ ಸಾಕು, ನಮ್ಮ ಎಲ್ಲ ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲದನ್ನು ಕೆಡಿಸಿ ಛಿದ್ರ ಮಾಡಿಬಿಡ್ತದೆ. ಮರಿವಿದ್ದು ಬಿಡ್ತಂದ್ರೆ ಎಲ್ಲ ಮರ್ತ್ಕಂತ ಬರ್ಬೇಕು ಅಂತ. ಅವೆಲ್ಲವೂ ಏನೇನು ಅದೆಲ್ಲ ಮರವಿಯ ಅರಮನೆಯೊಳಗೆ ಇದ್ದುಬಿಟ್ರೆ ಅದು ಭಾಳಷ್ಟು ಸಂತೋಷ ಸಂಭ್ರಮದ ಪ್ರಸಂಗವಾಗಿರ್ತಕ್ಕಂಥ. ಏನೇನೋ ಮನಸ್ಸಿನಾಗ ಇಟ್ಕೊಂಡೆ ನಾವು ಇವನ್ನೆಲ್ಲ ನೆನಪಿನಾಗ ಇಟ್ಕೊಂಡೆ ನಾವು ಭಾಳಷ್ಟು ವಿಕ್ಷೇಪಕ್ಕೆ ಈಡಾಗ್ತಾ ಇರೋದು. ಯಾಕೆ ವಿಕ್ಷೇಪ ಇಡೋಕ್ಕಾಗಲ್ಲ? ಹಳೆವೆಲ್ಲ ಇಟ್ಕೊಂಡಿದ್ದಾವಲ್ಲ ಸಂಗ್ರಹನ, ಅದಕ್ಕೆ ವಿಕ್ಷೇಪಕ್ಕೆ ಈಡಾಗ್ತಾ ಇದೆ. ವಿಕ್ಷೇಪ ಎಷ್ಟದಾವೆ ಸೃಷ್ಟಿ ಆರಂಭದಿಂದ ಹೇಳಿ ಇಲ್ಲಿವರೆಗೂ ಎಷ್ಟದಾವೆ ಅವು ನೋಡಿ. ಏನೋ ಚಿಪ್ ಅಂತ ತೆಗೆದ್ರೆ ಒಂದು ಈಟಿಟ ಇರ್ತಾವೆ, ಒಂದು ಗೋಲ್ಡ್ ನೋಟು ಏನೊಂದು ವರ್ಷ ಹಾಕಿದ್ರು ಕೂಡ ಮುಗಿಯೋದಿಲ್ಲ. ಅವನ್ನ ಅದ್ರಾಗ ತುಂಬಿದವು ಈಟ ಇರ್ತವೆ, ಇಡೀ ಒಂದು ವರ್ಷದ ತನಕ ಹಾಡ್ತಾವಂತ, ಅಷ್ಟು ತುಂಬ್ತಾರಂತದ್ರಾಗ. ಹಂಗೆ ಈ ಮನಸ್ಸಿನೊಳಗೆ ಆರಂಭದಿಂದ ಹಿಡಿದು ಇಲ್ಲಿ ಪರ್ಯಂತ ಏನೇನೇನದು ವಸ್ತು ಐತದ ವಸ್ತು ಐತೆ. ಅವನು ಮರ್ತುಕೊಳ್ಳಿಲ್ಲ ಅಂದರೆ ಮರೆಯೋದೇ ಒಂದು ದೊಡ್ಡ ಸಾಧನ ಆಗಿರ್ತಕ್ಕಂಥದ್ದು. ಮರಿ ಬಂದುಬಿಡ್ತು ಅಂದರೆ ಒಂದು ದೊಡ್ಡ ವರ ಆಗಿರ್ತಕ್ಕಂಥದ್ದಾಗಿರುವುದು. ಆದ್ರಿಂದ ಅವರು ಯಮದೂತರು ಬಂದು ಈ ಪ್ರಕಾರವಾಗಿ ಆಕೆಯನ್ನು ಎಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈಕೆ ಆ ಒಂದು ಏನು ಯಾತನೆ ಆಗ್ತಿರೋದಲ್ಲ, ಇತ್ಲಾಗೆ ನಮ್ಮ ಆಶಾ, ನಮ್ಮ ಮೋಹ, ನಮ್ಮ ಜೀವಭಾವ ಎನ್ನುವಂಥ ಅನೇಕ ಪಾಶಗಳು ಇತ್ಲಾಗ ಕಟ್ಟಿ ಹೇಳ್ತಿರ್ತಾರೆ. ಅವರು ಒಬ್ಬರೇ ಇಬ್ಬರು ಬಂದರು ಅತ್ಲಾಗ ಕಟ್ಕೊಂಡು ಕೊಳ್ಳಿ ಕಟ್ಕೊಂಡು ಅತ್ಲಾಗ ಹೇಳ್ತಿರ್ತಾರೆ. ಈ ಹಗ್ಗ ಜಗ್ಗ ಆಡ್ತಿರ್ತಾರಲ್ಲ ಆ ಟೈಪು. ಇವ್ರು ಇತ್ಲಾ ಜಗ್ತಿರ್ತಾರೆ, ಅವ್ರು ಅತ್ಲಾ ಜಗ್ತಿರ್ತಾರೆ. ಅವ್ರು ಇತ್ಲಾ ಜಗ್ತಾರೆ. ಹಂಗೆ ಯಮನ ಅವ್ರು ಅತ್ಲಾ ಜಗ್ತಿರ್ತವೆ. ಇಲ್ಲ ಪತ್ನಿ ಮೋಹ, ಸ್ತ್ರೀ ಮೋಹ, ಧನದ ಮೋಹ, ಮನಿ ಮೋಹ, ಆ ಮೋಹ ಅವೆಲ್ಲ ಇತ್ಲಾಗ ಹೇಳ್ತಿರ್ತವೆ, ಅತ್ಲಾಗ ಹೇಳ್ತಿರ್ತವೆ. ಭಾಳ ಹಿಂಸೆ ಅನ್ನತಕ್ಕಂಥದ್ದು. ಅದೇನು ಬಹಳಷ್ಟು ಸಿಡಿಲ ಸಮುದಾಯಕ್ಕೆ ಸಿಕ್ಕ ರೀತಿಯಾಗಿರ್ತಕ್ಕಂಥದ್ದು ಮರಣದ ಪ್ರಸಂಗ. ದೊಡ್ಡ ಸಿಡಿಲು ಬಡಿದ್ರೆ ಎಷ್ಟು ದುಃಖ ಆಕತ್ತೋ ಅಷ್ಟು ದುಃಖವಾಗ್ತಿರ್ತದೆ ಆ ಸಮಯದಲ್ಲಿ ಅಂಥೇಳಿ ಆ ಒಂದು ಯಾದಾಟಕ್ಕಿತ್ತಲ್ಲ. ಅವಾಗ ಆಕೆ ತಾನು ಆ ಸದ್ಗುರುವನ್ನು ಸ್ಮರಣ ಮಾಡುವಂಥವಳಾದ ಇದಕ್ಕೆ ಬಂದು ಆ ಸ್ಮರಣ ಮಾಡಿದ ತಕ್ಷಣದಲ್ಲಿ ಆಕೆ ಎಲ್ಲ ಮರವಿ ಆಗುವಂಥದ್ದಾಯಿತು. ಅವರಿದ್ದರೂ ಕೂಡ ಓಡಿ ಹೋದರು. ಈಕೆಯನ್ನು ಒಯ್ದು ಮತ್ತು ವಾಪಸ್ಸು ಬಿಟ್ಟರು ಅಂಥೇಳಿ ಯಮಲೋಕ ತನಕ ಒಯ್ದು ಇವನು ಬೆನ್ನತ್ತಿಕೊಂಡು ಕರ್ಕೊಂಡು ಬಂದ ಅಂಥೇಳಿ. ಆವಾಗ ಅದೆಲ್ಲ ಮರವಿ ಆಯಿತು. ಎದ್ದು ಕೂಡಲೇ ಹಿಂಗಾಯಿತು, ಕನಸು ಬಿದ್ದಿತ್ತು ಅಂತ ಹೇಳಿದ್ದು. ಆವಾಗ ಅಲ್ಲಿ ಬಂದು ಕೊನೆಗೆ ಆಕೆಗೆ ದರ್ಶನ ಕೊಟ್ಟು ಆಕೆ ಕಾಲಿಗೆ ಸ್ಪರ್ಶ ಮಾಡಿ, ನೀನು ಗುಣವಾಗ್ತೀಯ, ಇನ್ನೂ 6 ತಿಂಗಳವರೆಗೂ ಇದ್ದು ನಿನ್ನ ಸಂಪೂರ್ಣ ಚರಿತ್ರೆ ಕೇಳ್ಬೇಕನ್ನತಕ್ಕಂಥ ಇಚ್ಛೆ ಪೂರ್ಣ ಮಾಡಿಕೊಂಡು ಕಥಾಮೃತ ಉಪದೇಶಾಮೃತವನ್ನು ಕೇಳ್ಬೇಕನ್ನತಕ್ಕಂಥ ಎಲ್ಲ ಸಂಕಲ್ಪಗಳನ್ನು ಈಡೇರಿಸಿಕೊಂಡು ಆನಂತರ ನನ್ನ ಪದವಿಗೆ ಬರ್ತೀಯ ನೀನು ಅಂಥೇಳಿ ಅನುಗ್ರಹಿಸಿ ಹರಿಸಿ ಆಶೀರ್ವದಿಸಿದರು. ಸ್ವಪ್ನ ಬಿದ್ದ ತಕ್ಷಣದಲ್ಲೇ ಅಲ್ಲಿಯೇ ಕರೆಸಿ ಪೂಜೆ ಮಾಡಬೇಕು, ಹಿಂಗಾಗಿದ್ದೆಲ್ಲ ಕೇಳಬೇಕು ಹೇಳಿದಾಗ ನಿನ್ನ ಸದ್ಭಾವವೇ ಆ ರೀತಿಯಾಗಿ ಎಲ್ಲ ಕಾರ್ಯಗಳನ್ನು ಮಾಡೈತಿ, ಆಯ್ತು ನೀನು ಗುಣವಾಗ್ತೀಯ ಅಂತ ಹೇಳಿ ಆಶೀರ್ವಾದ ಮಾಡ್ತಕ್ಕಂಥ ಆಕೆ ಕಾಲು ಗುಣವಾಯಿತು. ಮತ್ತು 6 ತಿಂಗಳವರೆಗೂ ಸದ್ಗುರುವಿನ ಸನ್ನಿಧಿಗೆ ಹೋಗಿ ಬಂದು ಕೊನೆಗೆ ಸದ್ಗುರುವಿನ ದಿವ್ಯವಾಗಿರುವಂಥ ವಿಮಾನದಲ್ಲಿ ಕೂತ್ಕೊಂಡು ದಿವ್ಯ ಪುರುಷರ ಸಹಾಯದಿಂದ ಸದ್ಗುರುವಿನ ಚರಣದಲ್ಲಿಯೇ ಸಮರಸತೆಯನ್ನು ಹೊಂದಿದಳು ಎಂಬಲ್ಲಿಗೆ ಸಿದ್ಧಾರ್ಥ ಕಥಾಮೃತದವಳು
ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.